ಇವತ್ತಿನ ಈ ಸುಂದರ ಸಮಾರಂಭದ ಉಪಸ್ಥಿತಿಯನ್ನು ಹೊಂದಿರುವಂಥ ನಾನು ಅತ್ಯಂತ ಗೌರವಿಸುವಂತಹ ಲೇಖಕರು, ಸರಸ್ವತಿ ಸಮ್ಮಾನ್ ಪುರಸ್ಕೃತರು ಆದಂಥ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅವರೇ, ಇವತ್ತಿನ ವೇದಿಕೆಯಲ್ಲಿ ನಾನು ಇಷ್ಟಪಡುವಂಥ ಮತ್ತು ಗೌರವಿಸುವಂಥ ಎಲ್ಲ ವ್ಯಕ್ತಿಗಳು ಕೂಡ ಇದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ಆತ್ಮೀಯರು ಆದಂಥ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರೇ, ಜನಪ್ರಿಯ ಮುಖ್ಯಮಂತ್ರಿಗಳು, ಹಾಲಿ ಲೋಕಸಭಾ ಸದಸ್ಯರು ಹಾಗೂ ನನ್ನ ಆತ್ಮೀಯರು ಆದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರೇ, ಯುವ ನಾಯಕರು, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸದಸ್ಯರು ಆಗಿರುವಂಥ ಆತ್ಮೀಯರಾದಂಥ ಶ್ರೀ ತೇಜಸ್ವಿ ಸೂರ್ಯ ಅವರೇ, ರಿಪಬ್ಲಿಕ್ ಕನ್ನಡ ಚಾನಲ್ನ ಸಂಪಾದಕಿ, ಸಹೋದ್ಯೋಗಿ ಶ್ರೀಮತಿ ಶೋಭಾ ಮಳವಳ್ಳಿಯವರೇ, ನನ್ನ ಆತ್ಮೀಯರಾದಂಥ ಎಸ್ ಷಡಕ್ಷರಿ ಅವರೇ, ಕಿರಣ್ ಉಪಾಧ್ಯಾಯ ಅವರೇ, ರಾಜು ಅಡ್ಕಳ್ಳಿ ಅವರೇ, ರೂಪಾ ಗುರುರಾಜ್ ಅವರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ನಾನು ಎಲ್ಲರ ಹೆಸರುಗಳನ್ನು ಕೂಡ ಹೇಳ್ಬೋದು. ಈ ಹಾಲಿನ ಕೆಪ್ಯಾಸಿಟಿ ಇರುವಂಥದ್ದು 350, ಅದಕ್ಕಿಂತ ಹೆಚ್ಚು ಜನ ಇದ್ದಾರೆ, 400ಕ್ಕೂ ಹೆಚ್ಚು ಜನ ಇದ್ದಾರೆ. ಅವರೆಲ್ಲರ ಹೆಸರುಗಳನ್ನು ಕೂಡ ನಾನು ಹೇಳ್ಬೋದು. ಎಲ್ಲರೂ ಕೂಡ ನನಗೆ ಪರಿಚಿತರು. ಅಂಥ ಒಂದು ಅದ್ಭುತವಾದಂಥ ಒಂದು ಸಮಾರಂಭ. ಕಾರ್ಯಕ್ರಮ ಆರಂಭ ಆದಾಗಲಿಂದ ಒಬ್ಬರೂ ಕೂಡ ಎದ್ದು ಹೋಗಿಲ್ಲ. ಅದು ವಿಶೇಷ. ನಾನು ಈ ಸಮಾರಂಭಕ್ಕೆ ಬಹಳ ಯೋಚನೆ ಮಾಡಿ ಜನರನ್ನು ಆಯ್ಕೆ ಮಾಡಿದ್ದೆ, ಮುಖ್ಯ ಅತಿಥಿಗಳನ್ನು ಆಯ್ಕೆ ಮಾಡಿದ್ದೆ. ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ನಾವು ಅವರನ್ನು ಕನ್ನಡದ ಸಾಕ್ಷಿ ಪ್ರಜ್ಞೆ ಅಂತ ನಾವು ಬಹಳ ಗರ್ವದಿಂದ ಹೇಳ್ಕೊಳ್ಬೋದು ಅಂತ. ನಾನು ಹೆಚ್ಚು ಓದಿದ್ದೀನಿ, ಹೆಚ್ಚು ಬರೆದಿದ್ದೀನಿ, ಹೆಚ್ಚು ತಿರುಗಿದ್ದೀನಿ ಅನ್ನುವಂಥ ಅಹಂಕಾರ ನನಗೆ ಯಾವತ್ತೂ ಬರಬಾರದು ಅನ್ನೋದಕ್ಕೆ ಭಾಳ ದೊಡ್ಡ ಉದಾಹರಣೆ ಅಂತಂದರೆ ಎಸ್.ಎಲ್. ಭೈರಪ್ಪನವರು. ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ಈ ಆಗಸ್ಟ್ 23 ಬಂದರೆ ಅವರಿಗೆ 95 ವರ್ಷ ಆಗತ್ತೆ ಅಂತ. ನನ್ನ ಯೋಗ ಕಳೆದ 4 ತಿಂಗಳಿಂದ ಅವರು ನಮ್ಮ ಮನೆಯಲ್ಲಿ ಇದ್ದಾರೆ, ಅಥವಾ ಅವರ ಜೊತೆಗೆ ನಾನಿದ್ದೇನೆ ಅಂತ ಹೇಳ್ತೇನೆ. ನಮ್ಮ ಮನೆಯಲ್ಲಿ ಇಲ್ಲ, ಅವರ ಮನೆಯಲ್ಲಿ ನಾನಿದ್ದೇನೆ. ಅವರು ಯಾವುದನ್ನೇ ಆದರೂ ಕೂಡ, ಯಾವ ಕಾದಂಬರಿಯನ್ನೇ ಆಗಿರ್ಬೋದು, ಯಾವ ಕೃತಿಯನ್ನೇ ಆಗಿರ್ಬೋದು, ಅವರು ಅಧ್ಯಯನ ಮಾಡದೆ ಬರೆದವರಲ್ಲ. ಪ್ರಾಯಶಃ ನನಗೆ ಹೇಳಿದರು, ಭಟ್ರೆ ನೀವು ಸಾಕಷ್ಟು ದೇಶಗಳನ್ನು ಸುತ್ತಿದ್ದೀರಿ, ಆದರೆ ನನ್ನಷ್ಟು ನೀವು ಸುತ್ತಿಲ್ಲ ಅಂತೇಳಿ ಹೇಳಿದರು ಅವರು. ನೀವು ಉತ್ತರ ಧ್ರುವಕ್ಕೆ ಮತ್ತು ದಕ್ಷಿಣ ಧ್ರುವಕ್ಕೆ ಹೋಗಿದ್ದಾರೆ, ಅಂಟಾರ್ಟಿಕಕ್ಕೆ ಹೋಗಿದ್ದೀರಾ ಅಂತ ಕೇಳಿದರು. ನನ್ನ ಹತ್ರ ಇಲ್ಲ ಅಂತ ಹೇಳಿದೆ. ನಾನು ಅಲ್ಲಿಗೂ ಹೋಗಿ ಬಂದಿದ್ದೀನಿ ಅಂತೇಳಿ ಹೇಳಿದರು. ನನಗೆ ಐಸ್ಲ್ಯಾಂಡಿಂದ ಫೋನ್ ಮಾಡಿದರು. ಐಸ್ಲ್ಯಾಂಡಿಂದ ನಾನು ನಿಮಗೆ ಮಾತಾಡ್ತಾ ಇದ್ದೀನಿ, ನಿಮಗೆ ಇಲ್ಲಿ ಯಾರೋ ಪರಿಚಿತರಿದ್ದಾರಂತಲ್ಲ, ಅವರ ಹೆಸರು ಹೇಳಬಹುದಾ ಅಂತ. ನಿಮಗೆ ಭೈರಪ್ಪನವರು ತಿರುಗದಷ್ಟು ಬಹುಶಃ ಎಲ್ಲ ಕ್ರೆಡಿಟನ್ನು ನನಗೇ ಕೊಟ್ಟಿದ್ದಾರೆ ಅಂತ. ನನಗಿಂತ ಹೆಚ್ಚು ತಿರುಗದವರು, ನನಗಿಂತ ಹೆಚ್ಚು ಬರೆದವರು, ಅವರ ಮುಂದೆ ಏನೂ ಅಲ್ಲ ಅಂತ ನಾವು. ಅಂದರೆ ಭೈರಪ್ಪನವರು ಊಟ ಮಾಡಿ ಮುಗಿಸಿದ ನಂತರ ಬಾಳೆ ತುದಿಯಲ್ಲಿ ಇರುವಂಥ ಬೇವಿನ ಸೊಪ್ಪುಗಳು ನಾವು ಅಂತ ಒಬ್ಬ ಅದ್ಭುತವಾದಂಥ ಒಬ್ಬ ಬರಹಗಾರ, ನಿತ್ಯ ಚೇತನವನ್ನು ಕೊಡ್ತಾ ಇರುವಂಥ ಒಬ್ಬ ಬರಹಗಾರ. ನಾನು ನಿಜಕ್ಕೂ ಕೂಡ ಪುಣ್ಯವಂತ. ಯಾಕೆ ಪುಣ್ಯವಂತ ಅಂತಂದರೆ 100 ಪುಸ್ತಕ ಬರೆದಿದ್ದಕ್ಕೆ, 100 ದೇಶ ತಿರುಗಿದ್ದಕ್ಕೆಲ್ಲ. ಭೈರಪ್ಪನವರ ಸಾಂಗತ್ಯ ನನಗೆ ಪ್ರತಿ ದಿವಸವೂ ಸಿಗ್ತಾ ಇದೆ ಅನ್ನುವಂಥ ಒಂದು ಕಾರಣಕ್ಕಾಗಿ. ಬಹುಶಃ ಕನ್ನಡದ ಯಾರಿಗೂ ಸಿಗದೇ ಇರುವಂಥ ಒಂದು ದೊಡ್ಡ ಪುಣ್ಯವನ್ನು ನನಗೆ ಅವರು ಕೊಟ್ಟಿದ್ದಾರೆ. ಪ್ರತಿ ದಿವಸ ಬೆಳಗ್ಗೆ ಅವರ ದರ್ಶನ, ಅವರ ಜೊತೆಗೆ ಕಾಲವನ್ನು ಕಳೆಯುವಂಥದ್ದು,
ಅವರ ಮಾತುಗಳಿಗೆ ಕಿವಿಯಾಗುವಂಥದ್ದು, ಅವರ ಭಾವನೆಗಳನ್ನು ಆಲಿಸುವಂಥದ್ದು. ಬಹುಶಃ ಇದಕ್ಕಿಂತ ದೊಡ್ಡ ಭಾಗ್ಯ ನನಗೆ ಬೇರೆ ಯಾವುದೂ ಇಲ್ಲ ಅಂತೇಳಿ ಅಂದ್ಕೊಂಡಿದ್ದೇನೆ. ನನ್ನ 60 ವರ್ಷಕ್ಕೆ ಕೊಟ್ಟಂಥ ಭಾಳ ದೊಡ್ಡ ಗಿಫ್ಟ್ ಅಂತಂದರೆ ನನಗೆ ಭೈರಪ್ಪನವರ ಸಾಂಗತ್ಯ. ನಾನು ಕಳೆದ 7 ವರ್ಷಗಳಿಂದ ಫ್ರಾಂಕ್ಫರ್ಟ್ನಲ್ಲಿ ನಡೀತಾ ಇರುವಂಥ, ಜರ್ಮನಿಯ ಫ್ರಾಂಕ್ಫರ್ಟ್ನಲ್ಲಿ ನಡೀತಾ ಇರುವಂಥ ಪುಸ್ತಕ ಮೇಳಗಳಿಗೆ ನಾನು ಹೋಗಿದ್ದೀನಿ. ಆ ಪುಸ್ತಕ ಮೇಳದಲ್ಲಿ 7 ಸಲ ಭಾರತದ ಒಬ್ಬ ಲೇಖಕ ಆ ಇಡೀ ಪುಸ್ತಕ ಮಳಿಗೆಯಲ್ಲಿ ವಿಜೃಂಭಿಸಿದ್ದಿದ್ದರೆ ಅದು ಡಾಕ್ಟರ್ ಭೈರಪ್ಪನವರು ಅಂತ. ಇದಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲ ಅಂತ. ನಮ್ಮ ಕಾಲಘಟ್ಟದಲ್ಲಿ ಭೈರಪ್ಪನವರು ಇದ್ದರು, ನಾವು ಅವರ ಜೊತೆಗೆ ಇದ್ದೇವೆ ಅನ್ನುವಂಥದ್ದೇ ಭಾಳ ದೊಡ್ಡ ಒಂದು ಮಾತು ಅಂತ. ಇದು ನಮಗೆ ಗೌರವ ಕೊಡುವಂಥದ್ದು ಅಂತ. ತೇಜಸ್ವಿ, ನೀವು ಈ ಫೋಟೋವನ್ನು ಇಟ್ಕೊಳ್ಳಿ ಅಂತ. 25 ವರ್ಷದ ನಂತರ ಈ ಫೋಟೋಕ್ಕೆ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ ಅಂತ. ಅಂಥ ಒಂದು ಸಾಮೀಪ್ಯ ಮತ್ತು ಸಾಂಗತ್ಯ ಅದು. ಅಂಥ ಒಬ್ಬ ಅಕ್ಷರ ತಪಸ್ವಿ ಅವರು ಇವತ್ತಿಗೂ ಕೂಡ ರಾತ್ರಿ 3 ಗಂಟೆಗೆ ಅವರಿಗೆ ಎಚ್ಚರ ಆಗತ್ತೆ. ಎಚ್ಚರ ಆದಾಗ ಪುಸ್ತಕವನ್ನು ಹಿಡ್ಕೊಂಡಿರ್ತಾರೆ ಅಂತ. ಬಹುಶಃ ಅವರ ಅಕ್ಷರವನ್ನು ಬಿಟ್ಟು ಬೇರೆ ಏನನ್ನೂ ಕೂಡ ಯೋಚನೆ ಮಾಡಿದವರಲ್ಲ. ಮತ್ತು ಅವರಿಗೆ ಪ್ರಶಸ್ತಿ ಬಂದಾಗ ಆ ಪ್ರಶಸ್ತಿಯ ಮೊತ್ತವನ್ನು ಅವರು ಎಂದೂ ಕೂಡ ಮನೆಗೆ ತಗೊಂಡೋದವರಲ್ಲ ಅವರು. ನೋಡಿ, ನನಗೆ ಬಹಳ ನಾನು ಯಾಕೆ ಭಾವುಕನಾಗ್ತೇನೆ ಅಂತಂದರೆ, ಅವ್ರ ಹತ್ರ ಒಂದಷ್ಟು, ಅವರಿಗೆ ಪ್ರತಿ ತಿಂಗಳ ಒಂದಷ್ಟು ಹಣ ಬರುತ್ತೆ, ಅವರ ಪೆನ್ಷನ್ ಹಣ ಬರುತ್ತೆ, ಅವರ ಸೇವಿಂಗ್ಸ್ ಒಂದಷ್ಟಿದೆ, ಒಂದು ಭಾಳ ದೊಡ್ಡ ಅಮೌಂಟ್ ಒಂದು ಸೇವಿಂಗ್ಸ್ ಇದೆ ಅವರಿಗೆ. ಅವರು ನನಗೆ ಹೇಳಿದರು, ಭಟ್ರೆ ನಾನು ಒಂದು ಟ್ರಸ್ಟನ್ನು ಮಾಡಬೇಕು, ಆ ಟ್ರಸ್ಟಲ್ಲಿ ನಾವು ಇರೋದಿಲ್ಲ, ನಾನು ಹೇಳುವಂಥ ಒಂದು 5 ಜನ ಆ ಟ್ರಸ್ಟಲ್ಲಿ ಇರಬೇಕು. ನಾನು ಇಲ್ಲಿ ತನಕ ಏನು ಸಂಪಾದನೆ ಮಾಡಿದ್ದೀನೋ, ಏನು ಉಳಿತಾಯವನ್ನು ಮಾಡಿದ್ದೀನೋ ಅದಷ್ಟು ಹಣವನ್ನು ನಾನು ಸಮಾಜಕ್ಕೆ ಕೊಡಬೇಕು. ನಾನು ಹೋಗುವಾಗ ನನ್ನ ಕೈಯಲ್ಲಿ ಏನೂ ಇರಬಾರ್ದು. ಬಡ ವಿದ್ಯಾರ್ಥಿಗಳಿಗೆ, ರೋಗಿಗಳಿಗೆ, ಅಸಹಾಯಕರಿಗೆ, ಮಹಿಳೆಯರಿಗೆ ಈ ಹಣವನ್ನು ವ್ಯಯಿಸಬೇಕು. ಆ ನಿಧಿಯನ್ನು ನಿಮಗೆ ನಾನು ಅದರ ಜವಾಬ್ದಾರಿಯನ್ನು ಕೊಡ್ತೇನೆ, ನೀವು ಅದನ್ನು ಹಂಚಬೇಕು, ಆ ಟ್ರಸ್ಟ್ ಮೂಲಕ ಇದು ನಡಿಬೇಕು ಅಂತೇಳಿ ಹೇಳಿದರು ಅಂತ. ಬೊಮ್ಮಾಯಿಯವರು ಮುಖ್ಯಮಂತ್ರಿ. ಒಂದು ದಿವಸ ನನಗೆ ಭೈರಪ್ಪನವರು ಫೋನ್ ಮಾಡಿದರು. ನಾನು ಇಲ್ಲಿ ತನಕ ಯಾವ ಮುಖ್ಯಮಂತ್ರಿಯ ಮನೆಗೂ ನಾನು ಹೋದವನಲ್ಲ, ವಿಧಾನಸೌಧಕ್ಕೂ ಕೂಡ ನಾನು ಹೋಗಿಲ್ಲ. ಆದರೆ ಬೊಮ್ಮಾಯಿಯವರನ್ನು ಒಂದು ಸಲ ಭೇಟಿ ಮಾಡಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ, ಅದರ ಏರ್ಪಾಟ್ ಮಾಡ್ತೀರಾ ಅಂತ. ನಾನು ಬೊಮ್ಮಾಯಿಯವರಿಗೆ ಫೋನ್ ಮಾಡಿ ಹೇಳಿದೆ, ಭೈರಪ್ಪನವರು ನಿಮ್ಮನ್ನು ಭೇಟಿ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದಾರೆ, ನೀವು ಅವರಿಗೆ ಅರ್ಧ ಗಂಟೆ ಕ್ವಾಲಿಟಿ ಟೈಮನ್ನು ಕೊಡಬೇಕು ಅಂತ. ಮಧ್ಯೆ ಮಧ್ಯೆ ಯಾರೋ ಬರುವಂಥದ್ದು, ಹೋಗುವಂಥದ್ದು, ಫೋನ್ ಬರುವಂಥದ್ದು, ಈ ಥರದ್ದು ಏನೂ ಆಗಬಾರ್ದು ಸರ್, ಅವ್ರನ್ನ ಕರ್ಕೊಂಡು ಬರ್ತೀನಿ, ನೀವು ಹೇಳಿದ್ರೆ ಕರ್ಕೊಂಡು ಬರ್ತೀನಿ ಅಂತ. ಇಲ್ಲ ಕರ್ಕೊಂಡು ಬನ್ನಿ ಅಂತೇಳಿ ಹೇಳಿದರು ಅವರು. ನಾವು ನಮ್ಮ ಮನೆಯಲ್ಲಿ ಉಪಹಾರ ಮಾಡಿ ಮುಖ್ಯಮಂತ್ರಿಗಳ ಮನೆಗೆ ಹೋದರೆ, ಸಾಮಾನ್ಯವಾಗಿ ನಿಮಗೆ ಗೊತ್ತಲ್ಲ, ಮುಖ್ಯಮಂತ್ರಿಗಳ ಮನೆಯಲ್ಲಿ 100 ಜನರು ಯಾವತ್ತೂ ಕೂಡ ಇದ್ದೇ ಇರ್ತಾರೆ. ಆ ದಿವಸವೂ ಕೂಡ ಹಾಗೇ ಇದ್ದರು. ಬೊಮ್ಮಾಯಿಯವರು ಅವರಿಗೆ ಕಾಯ್ತಾ ಇದ್ರು ಅಂತ ನಾವು ಹೋಗೋದನ್ನು. ಸುಮಾರು ಅರ್ಧ ಗಂಟೆ ಅಂತೇಳಿ ಹೇಳಿತ್ತು, 45 ನಿಮಿಷ ಸಮಯವನ್ನು ಕೊಟ್ಟರು. ಬೊಮ್ಮಾಯಿಯವರು, ನಾನು ಒಂದು ಸ್ವಲ್ಪ ದೀರ್ಘ ಆದರೂ ಕೂಡ ಹೇಳ್ತೇನೆ, ಊಟದ ವ್ಯವಸ್ಥೆ ಇದೆ, ಎಲ್ಲ ಊಟ ಮಾಡ್ಕೊಂಡು ಹೋಗೋಣ ಅಂತ. ಬೊಮ್ಮಾಯಿಯವರಿಗೆ ಇವರು ಒಂದು ಮನವಿಯನ್ನು ಕೊಟ್ಟರು. ಸಂತೇಶ್ ಇವರ ನನ್ನ ಹುಟ್ಟಿದ ಊರು, ಆ ಊರಿಗೆ ನೀರಿನ ವ್ಯವಸ್ಥೆ ಇಲ್ಲ, ನನ್ನ ಹುಟ್ಟಿದ ಊರಿಗೆ ನಾನು ಏನಾದರೂ ಮಾಡಬೇಕು ಅಂತಂದರೆ ಅಲ್ಲಿಗೆ ನೀರು ಬೇಕೇ ಬೇಕು, ದಯವಿಟ್ಟು ನನಗೆ ಇದಕ್ಕೆ ನೀವು ಸಹಾಯವನ್ನು ಮಾಡಬೇಕು ಅಂತೇಳಿ ಕೇಳಿದರು. ನನಗೆ ಬೊಮ್ಮಾಯಿಯವರು ಹೇಳಿದ, ಬಹುಶಃ ಅವ್ರು ಮರೆತಿದ್ದಾರೋ ಇಲ್ಲವೋ ಗೊತ್ತಿಲ್ಲ, ನನಗೆ ಬರುವಂಥ ಎಲ್ಲ ಸಾಹಿತಿಗಳು, ಕಲಾವಿದರು, ರಾಜಕಾರಣಿಗಳು ಎಲ್ಲರೂ ಕೂಡ ನನಗೆ ಏನಾದರೂ ಮಾಡಿ ಅಂತ ಹೇಳಿ ಬರ್ತಾರೆ, ಆದರೆ ಭೈರಪ್ಪನವರು ಇವತ್ತು ನನ್ನ ಊರಿಗೆ ಏನಾದರೂ ಮಾಡಿ,
ಅಂತೇಳಿ ಹೇಳಿದರು. ಕೊನೆ ಕೇಳಿದ್ರು ಅವರು, ಎಷ್ಟು ಕೊಡಬೇಕು ಭೈರಪ್ಪನವರೇ ಅಂತ. ಇವರು ಹೇಳಿದ್ರು 25 ಕೋಟಿ ಯೋಜನೆ, ಅದರಿಂದ 25 ಕೋಟಿಯನ್ನು ಸ್ಯಾಂಕ್ಷನ್ ಮಾಡಿ ಅಂತ. ಅವರು ಮರು ಮಾತಿಲ್ಲದೆ ಆ ಫೈಲಿಗೆ, ಅವರ ಅರ್ಜಿಗೆ ಬರೆದು 25 ಕೋಟಿಯನ್ನು ಮಂಜೂರು ಮಾಡುವುದು ಅಂತೇಳಿ ಹಾಕಿದರು ಅಂತ. ಅದಾಗಿ ಪ್ರಾಯಶಃ 1 ವರ್ಷದ ನಂತರ ಅವರ ಊರಿಗೆ, ಸಂತೇಶ್ವರಕ್ಕೆ ನೀರು ಬಂತು. ಭೈರಪ್ಪನವರು ಆ ಸಂತೇಶ್ವರದ ಕೆರೆ ತುಂಬಿತು. ಭೈರಪ್ಪನವರು ಆ ಕೆರೆಯಲ್ಲಿ ತೆಪ್ಪದ ಮೇಲೆ ಹೋಗಿ ಸಂತೋಷವನ್ನು ಪಟ್ಟರು. ಅದನ್ನು ನೋಡಲಿಕ್ಕೆ ನಾನು ಮತ್ತು ಬೊಮ್ಮಾಯಿಯವರು ಹೋಗಿದ್ವಿ ಸಂತೇಶ್ವರಕ್ಕೆ. ಇದು ನಿಜವಾದ ಸಾರ್ಥಕ್ಯದ ಕ್ಷಣ ಅಂತ ಭೈರಪ್ಪನವರು ನನಗೆ ಹೇಳಿದರು. ನನಗೆ ಸರಸ್ವತಿ ಸಮ್ಮಾನ ಬಂದಾಗ ನನಗಷ್ಟು ಸಂತೋಷ ಆಗಲಿಲ್ಲ, ಅಥವಾ ಇನ್ಯಾವುದೋ ಒಂದು ಪ್ರಶಸ್ತಿ ಬಂದಾಗ ನನಗಷ್ಟು ಸಂತೋಷ ಆಗಲಿಲ್ಲ. ನನಗೆ ಇವತ್ತು ನಮ್ಮ ಊರಿಗೆ ನೀರು ಬಂತಲ್ಲ, ಅದು ಎಲ್ಲದಕ್ಕಿಂತ ಮಿಗಿಲಾದಂಥ ಒಂದು ಸಂತೋಷ ಅಂತ ಒಬ್ಬ ಪುಣ್ಯಾತ್ಮನ ಸಾನ್ನಿಧ್ಯದಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಹಾಗೆ ನೋಡ್ಲಿಕ್ಕೆ ಹೋದರೆ ನನಗೆ ಯಾರೋ ಒಬ್ಬರು ಫೇಸ್ಬುಕ್ನಲ್ಲಿ ಬರೆದಿದ್ದರು, ನೀವು ಭೈರಪ್ಪನವರನ್ನು ಕರೆಸಬೇಡಿ, ಅವರಿಗೆ 95 ವರ್ಷ ಆಗಿದೆ, ಅವರನ್ನು ನೀವು ಟಾರ್ಚರ್ ಕೊಡ್ತಾ ಇದ್ದೀರಿ, ಅವರಿಗೆ ತುಂಬ ಕಷ್ಟ ಆಗ್ತಾ ಇದೆ, ಅದರಿಂದ ದಯವಿಟ್ಟು ಅವರನ್ನು ಕರಿಬೇಡಿ ಅಂತೇಳಿ ನನಗೆ ಯಾರೋ ಒಬ್ಬರು ಒಂದು ಮೆಸೇಜನ್ನು ಹಾಕಿದರು ಫೇಸ್ಬುಕ್ನಲ್ಲಿ. ನಾನು ಅದನ್ನು ಗಂಭೀರವಾಗಿ ತಗೊಂಡೆ ಅಂತ, ಹೌದು ನಿಜ ಅಂತ. ಆದರೆ ಭೈರಪ್ಪನವರನ್ನು ಏನಾದರೂ ನಾನು ಇವತ್ತು ಕರೀಲಿಲ್ಲ ಅಂತಂದರೆ ನನಗಿಂತ ಹೆಚ್ಚು ಸಂಕಟ ಅವರಿಗೆ ಆಗ್ತಾಯಿತ್ತು ಅಂತ. ಅವರು ಬೆಳಿಗ್ಗೆನೇ ಹೇಳಿದರು ಅಂತ, ಇಲ್ಲ ಭಟ್ರೆ ನಾನು ಬರ್ತೀನಿ, ಈ ಕಾರ್ಯಕ್ರಮಕ್ಕೆ ಬರ್ತೇನೆ, ನಾನೊಂದು ಅರ್ಧ ಗಂಟೆ ಅಷ್ಟೇ ನಾನು ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ, ಅದಕ್ಕಿಂತ ಹೆಚ್ಚಿಗೆ ಆಗೋದಿಲ್ಲ. ಆದರೆ ನೋಡಿ, ಕಳೆದ 3 ಗಂಟೆಯಿಂದ ಕೂತ್ಕೊಂಡಿದ್ದಾರೆ ಅಂತ. ಅವ್ರಿಗೆ ಭಾಳ ಕಷ್ಟ ಆಗ್ತಾಯಿದೆ, ನನಗೆ ಗೊತ್ತಿದೆ, ಅವರಿಗೆ ತುಂಬ ಕಷ್ಟ ಆಗ್ತಾಯಿದೆ. ಯಾಕೆಂತಂದರೆ ವೈದ್ಯರು ಹೇಳಿದ್ದಾರೆ, ನೀವು ಅಷ್ಟೆಲ್ಲ ಹೊತ್ತು ನೀವು ಕೂತ್ಕೊಳ್ಬಾರ್ದು ಅಂತ. ಆದರೆ ನನ್ನ ಮೇಲಿನ ಪ್ರೀತಿಯಿಂದ ಅವರು ಕಳೆದ 3 ತಾಸಿನಿಂದ ಅವರು ಕೂತ್ಕೊಂಡಿದ್ದಾರೆ ಅಂತ. ಭೈರಪ್ಪನವ್ರ ಬಗ್ಗೆ ಹೇಳಲಿಕ್ಕೆ ತುಂಬ ಇದೆ. ನೀವು ಅವರ ಕೃತಿಯನ್ನು ಓದ್ಕೊಂಡವರಿಗೆ ಎಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಅಂತ. ಭೈರಪ್ಪನವರು ಯಾರು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಬರದಂತೆ ಬದುಕದಂಥವ್ರು ಬಹಳ ಕಡಿಮೆ ಅಂತ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವರೆಲ್ಲರೂ ಕೂಡ ನಮಗೆ ಆದರ್ಶ ಆಗಬೇಕು ಅಂತ. ನಾನು ಇವರನ್ನು ಆದರ್ಶ ಅಂಥೇಳಿ ನಾನು ಭಾವಿಸಿದಂಥವನು. ಇದಕ್ಕಿಂತ ದೊಡ್ಡ ಮೌಲ್ಯ, ನಮ್ಮ ಮುಂದೆ ಇರುವಂಥ ದೊಡ್ಡ ಮೌಲ್ಯ ಯಾವುದೂ ಇಲ್ಲ ಅಂತ. ಭೈರಪ್ಪನವರಿಗಿಂತ ದೊಡ್ಡ ಮೌಲ್ಯ ಯಾವುದೂ ಇಲ್ಲ ಅಂಥ ಒಬ್ಬ ಹಿರಿಯ ಚೇತನ ಸಾಕ್ಷಿ ಪ್ರಜ್ಞೆ ಇವತ್ತು ಇರಬೇಕು. ನಮ್ಮೆಲ್ಲರ ಒಂದು ಕ್ಷಣ ಪಾವನಾಗಬೇಕು ಅನ್ನುವಂಥ ಒಂದು ಕಾರಣದಿಂದ ನಾನು ಅವ್ರನ್ನ ಅತ್ಯಂತ ಪ್ರೀತಿಯಿಂದ ನಾನು ಇವತ್ತು ಅವ್ರನ್ನ ಇಲ್ಲಿಗೆ ಆಹ್ವಾನಿಸಿದ್ದೇನೆ. ಹಾಗೆ ನಾನು ಈ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಇರಲೇಬೇಕು ಅನ್ನುವಂಥದ್ದು ಒಂದು ನನ್ನ ಬಹಳ ದಿವಸಗಳ ಕನಸಾಗಿತ್ತು ಅಂಥದ್ದು. ಧರ್ಮಸ್ಥಳ ಕೇವಲ ಶ್ರದ್ಧಾ ಭಕ್ತಿಯ ಕೇಂದ್ರ ಆಗುವುದರ ಜೊತೆಗೆ ಸಮಾಜದ ಎಲ್ಲ ಸ್ತರಗಳನ್ನು ಒಳಗೊಂಡಂತಹ, ಕೂಡಿಸಿಕೊಂಡಂತಹ, ಪ್ರತಿಯೊಬ್ಬರ ಬಾಳಿನಲ್ಲೂ ಕೂಡ ನೆಲೆಸಿರುವಂತಹ ಒಂದು ಅಪರೂಪದ ವಿಶೇಷವಾದಂಥ ಒಂದು ಧರ್ಮಕ್ಷೇತ್ರ ಅದು. ಅಂಥ ಒಂದು ಕ್ಷೇತ್ರಕ್ಕೆ ಅರ್ಧ ಶತಮಾನಗಳ ಕಾಲ ಒಂದು ನಾಯಕತ್ವವನ್ನು ಕೊಟ್ಟಂಥವ್ರು ಅಂಥವ್ರು. ವೀರೇಂದ್ರ ಹೆಗಡೆಯವರು ಭಾಳ ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ ಅವರದ್ದು. ಅವರು ನನಗೆಲ್ಲೋ ಒಂದು ಕಡೆಗೆ ನೋಡಿದಾಗ ನನಗನ್ಸುತ್ತೆ, ಅವರ ಈ ಆ್ಯಪಲ್ ಅಥವಾ ಗೂಗಲ್ ಕಂಪನಿಯ CEO ಹೇಗೆ ಕೆಲಸ ಮಾಡ್ತಾರೋ ಆ ರೀತಿಯಾಗಿ ಅವರು ಕೆಲಸವನ್ನು ಮಾಡಿದಂಥವ್ರು ಅಂತ. ಅಷ್ಟು ಅಚ್ಚುಕಟ್ಟು, ಅಷ್ಟು ಒಂದು ವ್ಯವಸ್ಥೆ. ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ವೀರೇಂದ್ರ ಹೆಗಡೆಯವರು ಒಬ್ಬ ಅದ್ಭುತವಾದಂಥ ಒಬ್ಬ ಫೋಟೋಗ್ರಾಫರ್. ಅವರು ಅದ್ಭುತವಾದಂಥ ಒಂದು ಫೋಟೋಗ್ರಾಫರ್. ಮತ್ತು ಅವರು ಗ್ರೇಟ್ ಕಲೆಕ್ಟರ್ ಅಂದರೆ DC ಆ ಅರ್ಥದಲ್ಲ ನಾನು ಹೇಳಿದ್ದು, ಒಳ್ಳೆ ಸಂಗ್ರಾಹಕ ಅಂತವರು. ಅವರ ಸಂಗ್ರಹದಲ್ಲಿ ಇಲ್ಲದೇ ಇರುವಂಥ ವಸ್ತುಗಳೇ ಇಲ್ಲ ಅಂತ ಅದ್ಭುತವಾದಂಥ ಒಂದು ಸಂಗ್ರಾಹಕ ಅಂತ. ಒಬ್ಬರು ವೃದ್ಧರಿದ್ದರು, ಒಬ್ಬರು ಮೇಗರವಳ್ಳಿ ರಾಮಮೂರ್ತಿ ಅಂತ. ಮೇಗರವಳ್ಳಿ ರಾಮಮೂರ್ತಿಯವರು ನಾನು ವಿಜಯ ಕರ್ನಾಟಕ ಸಂಪಾದಕನಾದಾಗ ಬಂದಿದ್ದರು. ಅವರ ಹತ್ರ ಸುಮಾರು 20,000 ಹಳೆಯ ಪತ್ರಿಕೆಗಳು ಅಂತ.
ಮೊದಲ ಇಶ್ಯೂದಿಂದ ಹಿಡಿದು ಅಪರೂಪದ ಸಂಚಿಕೆಗಳನ್ನು ಹೊಂದಿರುವಂತಹ ಭಾಳ ಅದ್ಭುತವಾದಂಥ ಒಂದು ಕಲೆಕ್ಷನ್ ಇರುವಂಥ ಒಂದು ಪತ್ರಿಕೆ ಇತ್ತು. ಆ ಪತ್ರಿಕೆಯನ್ನು ಅವ್ರಿಗೆ ಇಟ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ, ಮನೆ ಇರಲಿಲ್ಲ, ಮನೆಯೂ ಕೂಡ ಮಾರಾಟ ಮಾಡಿಬಿಟ್ಟಿದ್ರು. ಅದನ್ನು ಅವರಿಗೆ ಅವರ ಸಂಗ್ರಹವೇ ದೊಡ್ಡ ತಲೆನೋವು ಆಗಿಬಿಟ್ಟಿತ್ತು ಅಂತ. ಅವರು ನನ್ನ ಹತ್ರ ಬಂದರು, ಮೇಗರವಳ್ಳಿ ರಾಮಮೂರ್ತಿಯವರು. ಭಟ್ರೆ, ನನ್ನ ಹತ್ರ ಒಂದು ಅದ್ಭುತವಾದಂಥ ಒಂದು ಸಂಪತ್ತಿದೆ, ಇದನ್ನು ಹೇಗಾದರೂ ಮಾಡಿ ಕಾಪಾಡಬೇಕು ಅಂತ. ನಾನು ಅದನ್ನು, ಹೆಗಡೆಯವರು ಇವತ್ತು ಹೇಳ್ತೇನೆ, ನಾನು ಅದನ್ನು ಪರ್ಚೇಸ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೆ. ಆದರೆ ಅವರು ಭಾಳ ದೊಡ್ಡ ಒಂದು ಅಮೌಂಟನ್ನು ಹೇಳಿದರು. ನನಗೆ ಅದಷ್ಟು ನಿಭಾಯಿಸುವಷ್ಟು ಶಕ್ತಿ ಇರಲಿಲ್ಲ ನನಗೆ ಆಗ. ಈ ವಿಷಯ ವೀರೇಂದ್ರ ಹೆಗಡೆಯವರಿಗೆ ಹೇಗೆ ಗೊತ್ತಾಯಿತು ಅಂತ, ಮೇಗರವಳ್ಳಿ ರಾಮಮೂರ್ತಿಯವರ ಹತ್ರ ಇಷ್ಟೆಲ್ಲ ಪತ್ರಿಕೆಗಳ ಸಂಗ್ರಹ ಇದೆ ಅಂತ. ಇವರು ತಕ್ಷಣ ಅವರನ್ನು ಕ್ಷೇತ್ರಕ್ಕೆ ಕರೆಸ್ಕೊಂಡು ಅವರು ಕೇಳಿದ್ದಕ್ಕಿಂತ ಹೆಚ್ಚು ಹಣವನ್ನು ಕೊಟ್ಟು ಆ ಇಡೀ ಪತ್ರಿಕೆಗಳ ಸಂಗ್ರಹವನ್ನು ಕೊಟ್ಟರು ಅಂತ, ಖರೀದಿಸಿದ್ರು ಅದನ್ನು. ನೀವು ಇವತ್ತು ಹೋದರೂ ಕೂಡ ಬಹುಶಃ ಒಂದು ಸರ್ಕಾರ ಮಾಡಬಹುದಾದಂತಹ, ಒಂದು ಪತ್ರಿಕಾಲಯ ಮಾಡಬಹುದಾದಂಥ ಒಂದು ಕೆಲಸವನ್ನು ವೀರೇಂದ್ರ ಹೆಗಡೆಯವರು ಮಾಡಿದ್ದಾರೆ. ನನಗೆ ಒಂದು ಸಲ ಹರಿಜನ್ ಪತ್ರಿಕೆಯಲ್ಲಿ ಮಹಾತ್ಮ ಗಾಂಧಿಯವರು ಬರೆದಂಥ ಒಂದು ಎಡಿಟೋರಿಯಲ್ ಬೇಕಾಗಿತ್ತು ನನಗೆ. ನಾನು ಅದನ್ನು ಭಾಳ ಹುಡುಕಿದೆ, ಎಲ್ಲಿ ನೋಡಿದ್ರೂ ಸಿಗಲಿಲ್ಲ ನನಗೆ. ಕೊನೆಗೆ ನಾನು ಉಜಿರೆಯ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ನಲ್ಲಿ ಕೇಳಿದೆ, ನಿಮಗೆ ಹರಿಜನ್ ಪತ್ರಿಕೆ ಬೇಕಾ? ಹಾಗಿದ್ದರೆ ವೀರೇಂದ್ರ ಹೆಗಡೆಯವರ ಸಂಗ್ರಹದಲ್ಲಿದೆ, ಅಷ್ಟೂ ಪತ್ರಿಕೆಗಳನ್ನು ಕೂಡ ನಿಮಗೆ ಕಳಿಸ್ಕೊಡ್ತೇವೆ ನಾವು ಅಂತೇಳಿ ಹೇಳಿದರು ಅಂತ. ಇದು ಯಾರು ಮಾಡ್ತಾರ್ರಿ ಇದನ್ನು? ಈ ರೀತಿಯಾದಂಥ ಅಭಿರುಚಿ ಯಾರಿಗೆ ಇರುತ್ತೆ ಅಂತ. ನಿಮಗೆ ಅವರ ಹತ್ರ ಇರುವಂಥ ಕಾರಿನ ಸಂಗ್ರಹ ನೋಡಬೇಕು ಅಂತ. ಪಯಣ ಅಂತ ಈಗ ಒಂದು ಮ್ಯೂಸಿಯಮನ್ನೇ ಮಾಡಿದ್ದಾರೆ ಅವರು. ಒಂದು ಸಲ ನನಗೆ ವೀರೇಂದ್ರ ಹೆಗಡೆಯವರು ಚೈನಾದಿಂದ ಫೋನ್ ಮಾಡಿದರು. ಭಟ್ರೆ, ನಾನು ಚೈನಾದ ಏರ್ಪೋರ್ಟ್ನಲ್ಲಿ ಇದ್ದೇನೆ, ಇಲ್ಲೊಂದು ಭಾಳ ಅದ್ಭುತವಾದಂಥ ಒಂದು ಪುಸ್ತಕ ನನಗೆ ಸಿಕ್ಕಿದೆ, ಆ ಪುಸ್ತಕವನ್ನು ನಿಮಗೆ ನಾನು ಪರ್ಚೇಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇನೆ, ಅದನ್ನು ನೀವು ಅದನ್ನು ಓದಿ ನಿಮ್ಮ ಪತ್ರಿಕೆಯಲ್ಲಿ ಬರೀಬೇಕು ಅಂತೇಳಿ ಹೇಳಿದರು ಅಂತ. ನನಗೆ ಹಾಗೆ ಮಾಡಿದರು ಅವರು, ಆ ಪುಸ್ತಕವನ್ನು ನನಗೆ ಕಳಿಸ್ಕೊಟ್ರು ಅಂತ. ಅವರು ಭಾಳ ಒಳ್ಳೆಯ ಓದುಗ, ಭಾಳ ಒಳ್ಳೆಯ ಲೇಖಕ ಕೂಡ ಹೌದು. ಅವರ ಮನೆಯವರು ಕೂಡ ಹಾಗೇನೆ. ನಿಮಗೆ ಕರ್ನಾಟಕದಲ್ಲಿ ಬಹುಶಃ ಅವರೊಂದು ಜರ್ನಲಿಸಮ್ ಕಾಲೇಜನ್ನು ಸೆಟಪ್ ಮಾಡಿದ್ದಾರೆ ಉಜಿರೆಯಲ್ಲಿ. ನೀವು ಅಲ್ಲಿ ಕಲಿತಂತಹ ವಿದ್ಯಾರ್ಥಿಗಳನ್ನು ನೀವು ಯಾವುದೇ ಪರೀಕ್ಷೆಗೆ ಒಳಪಡಿಸದೆ ಅವರನ್ನು ನೇರವಾಗಿ ಸುದ್ದಿ ಮನೆಗೆ ಅವ್ರನ್ನ ರಿಕ್ರೂಟ್ ಮಾಡ್ಬೋದು ಅಂತ ಅದ್ಭುತವಾದಂಥ ಒಂದು ಕಾಲೇಜನ್ನು ಮಾಡಿದ್ದಾರೆ. ಧರ್ಮಸ್ಥಳ ಅಂತಂದರೆ ಕೇವಲ ಇವತ್ತು ಧರ್ಮಕ್ಷೇತ್ರ ಅಷ್ಟೇ ಅಲ್ಲ ಅಂತ, ಶಿಕ್ಷಣ, ಆರೋಗ್ಯ, ಈ ಎಲ್ಲ ಕ್ಷೇತ್ರಗಳನ್ನು ಕೂಡ ಆವರಿಸಿರುವಂಥ ಒಂದು ಕ್ಷೇತ್ರ ಅಂಥದ್ದು. ನನಗೆ ಕಳೆದ 5-6 ವರ್ಷಗಳಿಂದ ಅವರ ಜೊತೆಗೆ ಒಂದು ಅಪರೂಪವಾದಂಥ ಒಂದು ಟ್ರಸ್ಟ್ ಇದೆ, ಧರ್ಮೋತ್ಥಾನ ಟ್ರಸ್ಟ್ ಅಂತ. ಹಳೆಯ ದೇಗುಲಗಳು, ಪಾಳು ಬಿದ್ದಂಥ ಸ್ಮಾರಕಗಳು, ಅದನ್ನು ಜೀರ್ಣೋದ್ಧಾರ ಮಾಡುವಂತಹ ಒಂದು ಸಂಸ್ಥೆ ಅದು. ಅದರ ಅಡಿಯಲ್ಲಿ 200ಕ್ಕೂ ಹೆಚ್ಚು ಸ್ಮಾರಕಗಳನ್ನು, ದೇವಸ್ಥಾನಗಳನ್ನು ಅವರು ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ. ಅದರ ಒಂದು ಆ ಕ್ಯಾಟಲಾಗನ್ನು ನೀವು ನೋಡಬೇಕು ಅಂತ, ಮುಂಚೆ ಹೇಗಿತ್ತು ಮತ್ತು ಈಗ ಹೇಗಿದೆ ಅಂತ. ನಿಮಗೆ ನಿನ್ನೆ ಮೊನ್ನೆ ಕಟ್ಟಿದ ರೀತಿಯಲ್ಲಿ ಅದಕ್ಕೆ ಒಂದು ಹೊಸ ಸ್ವರೂಪವನ್ನು ಕೊಟ್ಟಿದ್ದಾರೆ ಅಂತವರು. ಇನ್ನು ಅವರ ಗ್ರಾಮೀಣ ಅಭಿವೃದ್ಧಿ ಯೋಜನೆ, ಅದು ಮನೆ ಮಾತು ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ನಮಗೆ ಎಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಜಾಲಿ ಮರಕ್ಕೆ ಹೆಗಡೆಯವರೇ ಯಾರೂ ಕೂಡ ಕಲ್ಲನ್ನು ಹೊಡೆಯೋದಿಲ್ಲ, ತಾಳೆ ಮರಕ್ಕೆ ಯಾರೂ ಕೂಡ ಕಲ್ಲನ್ನು ಹೊಡೆಯೋದಿಲ್ಲ, ಸಿಹಿಯಾದ ಹಣ್ಣನ್ನು ಬಿಡುವಂತಹ ಮರಕ್ಕೆ ಎಲ್ಲರೂ ಕೂಡ ಕಲ್ಲನ್ನು ಹೊಡಿತಾರೆ ಅಂತ. ಆದರೆ ನಿಮಗೆ ಆ ಕಲ್ಲೇಟು ತಿಂದು ಸಿಹಿಯಾದ ಫಲವನ್ನು, ಹಣ್ಣನ್ನು ಕೊಡುವಂಥದ್ದು ಹೇಗೆ ಹೇಳುವಂಥದ್ದು ಚೆನ್ನಾಗಿ ಗೊತ್ತಿದೆ ಅಂತ. ಹೀಗಾಗಿ ಆ ಕಲ್ಲೇಟಿನ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ. ನೀವು ಯಾವತ್ತೂ ಕೂಡ ಫಲ ಕೊಡುವಂತಹ ಒಂದು ಮರ. ಹೇಳುವವರು ಹೇಳ್ತಾ ಇರ್ತಾರೆ, ನೀವು ಮಾಡುವವರು ಮಾಡ್ತಾ ಇರ್ತೀರಿ. ನಿಮ್ಮ ಕೆಲಸವನ್ನು ನೀವು ಮುಂದುವರಿಸಿ ಅಂತ ಹೇಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಆದರೆ ಅದು ನಿಮಗೆ ಗೊತ್ತಿದೆ. ಹೀಗಾಗಿ ನನಗೆ ವೀರೇಂದ್ರ ಹೆಗಡೆಯವರು ಇವತ್ತಿನ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂಥೇಳಿ ನಾನು
ಅಂದ್ಕೊಂಡಿದ್ದೆ. ಅವರು ಯಾವುದೇ ಪ್ರಶ್ನೆಯನ್ನು ಕೇಳದೆ ಆಯಿತು ನಾನು ಬರ್ತೇನೆ ಇವತ್ತಿನ ಕಾರ್ಯಕ್ರಮಕ್ಕೆ ಅಂತೇಳಿ ಹೇಳಿದರು. ಹಾಗೆ ಇವತ್ತು ಬಂದಿದ್ದಾರೆ. ಹೆಗಡೆಯವರೇ, ನಿಮಗೆ ಧನ್ಯವಾದಗಳು. ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು ನನಗೆ, ನೀವು ಎಲ್ಲವನ್ನು ಮುಗಿಸಬೇಡಿ, ರಾತ್ರಿಗೂ ಸ್ವಲ್ಪ ಇಟ್ಟಿರಿ ಅಂತ ಹೇಳಿದರು. ನನಗೆ 35 ವರ್ಷಗಳ ಸ್ನೇಹಿತರು. ನಾನು ಸಂಪಾದಕ ಆಗೋದಕ್ಕಿಂತ ಮುಂಚೆ, ಅವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ, ಮಂತ್ರಿ ಆಗೋದಕ್ಕಿಂತ ಮುಂಚೆ, ಶಾಸಕನಾಗೋದಕ್ಕಿಂತ ಮುಂಚೆ, ಎಂಟ್ರಿ ಆಗೋದಕ್ಕಿಂತ ಮುಂಚೆನೇ ನನಗೆ ಅವರು ಬಹಳ ಒಳ್ಳೆಯ ಸ್ನೇಹಿತರು. ಅವರು ಏನೂ ಆಗಿರಲಿಲ್ಲ. ಆಗ ವಿಜಯ ಕರ್ನಾಟಕ ಕಚೇರಿಗೆ ಬಂದು 7-8 ತಿಂಗಳು ಪ್ರತಿ ದಿವಸ ಒಂದು 5-6 ತಾಸುಗಳ ಕಾಲ ನನ್ನ ಕ್ಯಾಬಿನಲ್ಲಿ ಬಂದು ಹರಟೆ ಹೊಡಿತಿದ್ರು. ಹೊಡೋದಕ್ಕಿಂತ ಹೆಚ್ಚಾಗಿ ಹೋಗುವಾಗ ನಮಗೆ ಒಂದಷ್ಟು ಎಜುಕೇಟ್ ಮಾಡಿ ಹೋಗ್ತಾಯಿದ್ರು ಅಂತ. ನಾನು ಕರ್ನಾಟಕದ ಸುಮಾರು 10ಕ್ಕೂ ಹೆಚ್ಚು ಮುಖ್ಯಮಂತ್ರಿಗಳ ಜೊತೆಗೆ ನಿಕಟವಾದಂಥ ಒಂದು ಸಂಪರ್ಕವನ್ನು ಹೊಂದಿದಂಥವನು. ಅದರಲ್ಲಿ ಒಂದಿಬ್ಬರನ್ನು ಬಿಟ್ಟರೆ ನಿಮಗೆ ಬೇರೆ ಯಾರ ಹತ್ರ ಕೂಡ 5 ನಿಮಿಷವೂ ಕೂಡ ಮಾತಾಡಲಿಕ್ಕೆ ಆಗೋದಿಲ್ಲ ಅಂತ. 6ನೇ ನಿಮಿಷಕ್ಕೆ ಒಂದು ಆಕಳಿಸ್ತಾರೆ, ಅಥವಾ ಆಕಳಿಸೋದ್ರ ಮೂಲಕ ಎದ್ದೋಗು ಅಂತೇಳಿ ಹೇಳ್ತಾರೆ ಅಂತ. ಇನ್ನು ಕೆಲವರಂತೂ ನಮ್ಮ ಜೊತೆಗೆ ಮಾತಾಡ್ತಾನೆ ನಿದ್ದೆನೂ ಮಾಡಿಬಿಡ್ತಾರೆ ಅಂತ. ಆದರೆ ನೀವು ಬಸವರಾಜ ಬೊಮ್ಮಾಯಿಯವರ ಜೊತೆಗೆ 5-6 ತಾಸು 10 ತಾಸು ನೀವು ನಿರರ್ಗಳವಾಗಿ ನೀವು ಮಾತಾಡ್ತಾ ಹೋಗ್ಬೋದು ಅಂತ. ನಿಮಗೆ ಸ್ವಲ್ಪವೂ ಕೂಡ ಬೋರ್ ಆಗಲ್ಲ. ನಾನು ಮೊನ್ನೆ ಹೇಳಿದ್ನಲ್ಲ, ಸಂತೇಶ್ವರಕ್ಕೆ ಹೋಗಿದ್ವಿ. ಸಂತೇಶ್ವರಕ್ಕೆ ಹೋಗಿ ಅಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ಬರುವಾಗ ಸುಮಾರು ಒಂದು 8 ತಾಸು ಆಗಿರಬೇಕು ಅಂತ. ಆ 8 ಗಂಟೆಗಳ ಕಾಲ ನಾನು ಮತ್ತು ಬಸವರಾಜ ಬೊಮ್ಮಾಯಿಯವರು ಮಾತನಾಡ್ತಾನೆ ಇದ್ವಿ ಅಂತ. 1 ನಿಮಿಷವೂ ಕೂಡ ಅವರು ಕಣ್ಣು ಮುಚ್ಚಲಿಲ್ಲ, ಆಕಳಿಸ್ಲಿಲ್ಲ, ಅಥವಾ ಇನ್ನೇನೋ ಬೇರೆ ಕಡೆಗೆ ತಮ್ಮ ಗಮನವನ್ನು ಹರಿಸಲಿಲ್ಲ ಅಂತ. 8 ಗಂಟೆಯು ಕಾಲ ನಿರಂತರವಾಗಿ ನಾವು ಮಾತನಾಡ್ತಾ ಇದ್ವಿ ಅಂತ. ನಿಜಕ್ಕೂ ಕೂಡ ಒಂದು ರೀತಿ ಈ ಎಲಿಫೆಂಟೈನ್ ಮೆಮರಿ ಅಂತ ಹೇಳ್ತಾರಲ್ಲ, ಆ ಥರದ ಒಂದು ಅಪರೂಪದ ರಾಜಕಾರಣಿಯವರು. ಸಣ್ಣ ಇರುವಾಗಲೇ ಮೆನ್ ಆ್ಯಂಡ್ ಮ್ಯಾಟರ್ಸ್ ಭಾಳ ಹತ್ತಿರದಿಂದ ನೋಡಿದಂಥವ್ರು. ನೀವು ಅವರಿಗೆ ಯಾವುದೇ ಒಂದು ಇಂಥ ಒಬ್ಬ ಅಧಿಕಾರಿ ಅಂತ ಹೇಳಿದ್ರೆ ಅವ್ರ ಹಿಂದುಗಡೆಗೆ ಅವ್ರನ್ನ ಮುಂಚೆನೇ ಎಂದೋ ಭೇಟಿ ಮಾಡಿದಂಥವ್ರು. ಅವ್ರನ್ನ ನೀವು ಯಾವುದೇ ಒಂದು ವಿಷಯವನ್ನಾದರೂ ಕೂಡ ಅವ್ರ ಹತ್ರ ನೀವು ಹೇಳಿ, ಅಥವಾ ನೀವು ಫೋನ್ ಮಾಡಿ ಅಂತ, ಸರ್ ಈ ರೀತಿ ಇದೆ, ಆಲಮಟ್ಟಿಗೆ 524 ಮೀಟರ್ ಏನು ಅಣೆಕಟ್ಟಿನ ಎತ್ತರವನ್ನು ಏರಿಸಬೇಕು, ಬಚಾವತ್ ಆಯೋಗದವರು ಹೀಗೆ ಹೇಳಿದ್ದಾರೆ, ಅದರಿಂದ ಕರ್ನಾಟಕದ ಸ್ಟ್ಯಾಂಡ್ ಏನು, ಮಹಾರಾಷ್ಟ್ರದ ಸ್ಟ್ಯಾಂಡ್ ಏನು, ಮತ್ತು ಆಂಧ್ರದ ಸ್ಟ್ಯಾಂಡ್ ಏನು, ಕರ್ನಾಟಕದ ಸ್ಟ್ಯಾಂಡ್ ಏನಾಗಿರಬೇಕು ಅಂತೇಳಿ ಕೇಳಿ ಅವರು ಫಿಂಗರ್ ಟಿಪ್ಸ್ನಲ್ಲಿ ಹೇಳ್ತಾರೆ ಅಂಥದನ್ನು. ಅಂದರೆ ಈ ರೀತಿಯಾಗಿ ನಮ್ಮ ಸಮಾಜ ಜೀವನದ ಜೊತೆಗೆ ರಾಜಕೀಯ ಜೀವನದ ಜೊತೆಗೆ ನಿರಂತರವಾದಂತಹ ಒಂದು ಅನುಸಂಧಾನವನ್ನು ಇಟ್ಟುಕೊಂಡಂಥ ಒಬ್ಬ ರಾಜಕಾರಣಿ ಇದ್ದರೆ ಅದು ಬಸವರಾಜ ಬೊಮ್ಮಾಯಿ ಅವರು. ಅವರು ತಮ್ಮನ್ನು ಉಡಾಫೆ ಮಾಡಿಕೊಂಡ್ರು, ತಾನೇನು ಓದೋದಿಲ್ಲ ಅಂತೇಳಿ ಭಾಳ ತಮಾಷೆಯಾಗಿ ಹೇಳಿದರು ಅಂತವರು. ಆದರೆ ವಸ್ತುಸ್ಥಿತಿ ಹಾಗಿಲ್ಲ ಅಂತ. ಹೀ ಈಸ್ ಅನ್ ಎಕ್ಸಲೆಂಟ್ ರೀಡರ್. ನನಗೆ ಅವರು ಒಂದು ದಿವಸ ಹೇಳಿದರು, ಅವ್ರ ಮನೆಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ವಿ, ನಾನು ಮತ್ತು ನಮ್ಮ ಶ್ರೀನಿವಾಸ್ ಅವರು ಕೂಡ ಇದ್ವಿ. ಅವಾಗ ಹೇಳಿದರು ಅವರು, ಭಟ್ರೆ ನೀವು ಎಷ್ಟು ವರ್ಷ ಅಂಥೇಳಿ ಒಳಗಡೆ ಪುಟದಲ್ಲಿ ನೀವು ಬರೀತೀರಿ, ಸಂಪಾದಕರಾದವರು ನಾನು ಇಂಗ್ಲೆಂಡ್ನಲ್ಲಿ ಅನೇಕ ಪತ್ರಿಕೆಗಳನ್ನು ನೋಡಿದ್ದೀನಿ, ಸಂಪಾದಕರಾದವರು ಫ್ರಂಟ್ ಪೇಜಿನಲ್ಲಿ ಬರೀಬೇಕು, ನೀವು ಫ್ರಂಟ್ ಪೇಜಿನಲ್ಲಿ ಬರೆಯೋದನ್ನು ಆರಂಭ ಮಾಡಿ ಅಂತ ಹೇಳಿದರು ಅಂತ. ನನಗೆ ಪತ್ರಿಕೆಗಳನ್ನು ಯಾವ ರೀತಿಯಾಗಿ ವಿಮರ್ಶೆ ಮಾಡಬೇಕು ಅನ್ನುವಂಥದ್ದನ್ನು ನಾನು ಅನೇಕ ಸಂದರ್ಭಗಳಲ್ಲಿ ಬೊಮ್ಮಾಯಿ ಅವರ ಹತ್ರದಿಂದ ನಾನು ಕೇಳಿದ್ದೀನಿ ಅಂತ. ನೋಡಿ, ಅವರಿಗೆ ಮ್ಯಾಂಡೇಟ್ ಇರಲಿಲ್ಲ. ಅವರು ಮುಖ್ಯಮಂತ್ರಿ ಆದಾಗ ಅವರಿಗೆ ಮ್ಯಾಂಡೇಟ್ ಇರಲಿಲ್ಲ. ಅವರು ನೇರವಾಗಿ ಚುನಾಯಿತರಾದಂತಹ ಮುಖ್ಯಮಂತ್ರಿ ಅಲ್ಲ. ಅದು ಯಡಿಯೂರಪ್ಪನವರು ಬಂದಿದ್ದು ಅದು ಒಂದು ರೀತಿ ಮ್ಯಾನುಫ್ಯಾಕ್ಚರ್ಡ್ ಮ್ಯಾಂಡೇಟ್. ಅದು ಅದಾದ ನಂತರ ಇವರು ನಂತರ ಬಂದವರು. ಅಂಥ ಸ್ಥಿತಿಯಲ್ಲಿ ಒಂದು ಸರ್ಕಾರವನ್ನು ನಿಭಾಯಿಸುವಂಥದ್ದು, ನಡೆಸ್ಕೊಂಡು ಹೋಗುವಂಥದ್ದು ಬಹಳ ಕಷ್ಟ ಅಂಥದ್ದು. ಆದರೆ ಬೊಮ್ಮಾಯಿಯವರು ಅಂಥ ಒಂದು ಸರ್ಕಾರಕ್ಕೆ
ನೇತೃತ್ವವನ್ನು ಕೊಟ್ಟರು. ಭಾಳ ಒಳ್ಳೆಯ ಆಡಳಿತಗಾರ ಅನ್ನುವಂಥ ಒಂದು ಹೆಸರನ್ನು ಕೂಡ ಅವರು ಪಡ್ಕೊಂಡ್ರು. ನಾನು ಅವ್ರ ಹತ್ರ ಯಾವತ್ತೂ ಹೇಳ್ತೀನಿ ಅಂತ, ಸ್ಟಿಲ್ ಐ ಫೀಲ್ ದ್ಯಾಟ್ ಯು ಹ್ಯಾವ್ ಎ ಸೆಕೆಂಡ್ ಇನ್ನಿಂಗ್ಸ್ ಅಂತ. ಅವರು ಅದನ್ನು 2-3 ಸಲ ಅವರು ಇಲ್ಲ ಅಂತೇಳಿ ಹೇಳಿದರೂ ಕೂಡ, ಬೊಮ್ಮಾಯಿಯವರೇ, ಇಲ್ಲಿ ತನಕ ನಾನು ನುಡಿದಂಥ ಯಾವ ರಾಜಕೀಯ ಭವಿಷ್ಯವೂ ಕೂಡ ಸುಳ್ಳಾಗಿಲ್ಲ ಅಂತ. ಹೀಗಾಗಿ ನಾನು ಬೊಮ್ಮಾಯಿಯವರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ದಯಪಾಲಿಸಿದ್ದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ತೇಜಸ್ವಿ ಸೂರ್ಯ ಅಂತೇಳಿ ಅವರ ತಂದೆ ತಾಯಿ ಹೇಗೆ ಹೆಸರಿಟ್ಟರೋ ಗೊತ್ತಿಲ್ಲ ಸ್ವಾಮಿ. ನಾನು ಈ ಪ್ರಶ್ನೆಯನ್ನು ನಮ್ಮ ಮನೆಗೆ ಬಂದಾಗ ಕೇಳಿದ್ದೆ ಅಂತ. ನಾನು, ನೀವು MP ಆದಾದ ನಂತರ ಅಥವಾ ಈಗ ಅವರು 2ನೇ ಸಲ ಆರಿಸಿ ಬಂದಿದ್ದಾರೆ ಅಂತೇಳಿ ಗೊತ್ತಾದ ನಂತರ ನೀವು ಈ ಮಾತನ್ನು ಕೇಳಿದ್ರಿ ಅಂತೇಳಿ ಹೇಳಿದರು ಅವರು. ಇಲ್ಲ, ಅವರು MP ಆಗದೇ ಇದ್ದಾಗಲೂ ಕೂಡ ನಾನು ಈ ಪ್ರಶ್ನೆಯನ್ನು ಕೇಳಬೇಕು ಅಂತಿದ್ದೆ, ಅದನ್ನು ನೀವು ಸಿಗಲಿಲ್ಲ ಅಂತ ಹೇಳಿದೆ ಅವರಿಗೆ. ಈ ಬೆಳೆಯುವ ಸಿರಿಯನ್ನು ಮೊಳಕೆಯಲ್ಲಿ ನೋಡು ಅಂತೇಳಿ ಹೇಳ್ತೀವಲ್ಲ, ಒಂದು ಒಳ್ಳೆಯ ಉದಾಹರಣೆ ಅಂತಂದರೆ ತೇಜಸ್ವಿ ಸೂರ್ಯ. ಅವರನ್ನು ಸ್ವಲ್ಪ ರಾಂಗ್ ಆಗಿ ಒಂದೊಂದು ಸಲ ಜನ ಏನು ವಿಶೇಷಣಗಳನ್ನು ಹಾಕಿ ಅವ್ರನ್ನ ವರ್ಣನೆ ಮಾಡೋದು ಉಂಟು ಅಂತ. ಅವರು BJPಯ ಶಶಿ ತರೂರ್ ಅಂತ ಹೇಳ್ತಾರೆ. ಯಾರೋ ಒಬ್ಬರು ಮೊನ್ನೆ ಹಾಗೆ ಹೇಳಿದರು ಅದು ಸೋಷಿಯಲ್ ಮೀಡಿಯಾದಲ್ಲಿ. ನಾನು ಹೇಳಿದೆ, ಶಶಿ ತರೂರ್ ಕೇವಲ ಭಾಷೆ ಅಷ್ಟೇ ಇದೆ, ಅವರಿಗೆ ಬದ್ಧತೆ ಇಲ್ಲದ ರಾಜಕಾರಣಿ ಅವರು. ಆದರೆ ತೇಜಸ್ವಿ ಸೂರ್ಯ ಭಾಷೆನೂ ಇದೆ, ಬದ್ಧತೆಯೂ ಇದೆ ಅಂಥ ಒಬ್ಬ ಅಪರೂಪದ ರಾಜಕಾರಣಿ ಅವರು. ನನಗೆ ತೇಜಸ್ವಿ ಸೂರ್ಯ ಬಗ್ಗೆ ನಿಮಗೆ ನೋಡಿದಾಗ ಏನನ್ನಿಸುತ್ತೆ ಅಂತೇಳಿ ಕೇಳಿದರು. ನನಗೆ ಭವಿಷ್ಯದಲ್ಲಿ ಭಾಳ ದೊಡ್ಡ ಉಜ್ವಲವಾದಂಥ ಒಂದು ಭವಿಷ್ಯ ಇದೆ ಅಂತೇಳಿ ಅನಿಸುತ್ತೆ ನನಗೆ ಅಂತೇಳಿ ಹೇಳಿದೆ ನಾನು. ಅದೇನು ಎತ್ತಂತ ನನಗೆ ಗೊತ್ತಿಲ್ಲ. ಕೆಲವರ ಮಾತುಗಳನ್ನು ಕೇಳಬೇಕು ಅಂತೇಳಿ ಅನಿಸುತ್ತೆ ನಮಗೆ, ಇನ್ನು ಕೆಲವರ ಮಾತುಗಳನ್ನು ನೋಡಬೇಕು ಅಂತೇಳಿ ಅನಿಸುತ್ತೆ. ಆದರೆ ತೇಜಸ್ವಿ ಸೂರ್ಯವರ ಮಾತುಗಳನ್ನು ಕೇಳಬೇಕು ಅಂತಲೂ ಅನಿಸುತ್ತೆ, ನೋಡಬೇಕು ಅಂತಲೂ ಅನಿಸುತ್ತೆ ಅಂತ. ಹೀಗಾಗಿ ಕೇಳಿಸಿಕೊಳ್ಳುವ ಮತ್ತು ನೋಡಿಸಿಕೊಳ್ಳುವ ಒಬ್ಬ ಅಪರೂಪದ ಭಾಷಣಕಾರ ಅಂತಂದರೆ ತೇಜಸ್ವಿ. ಇವತ್ತಿನ ಈ ವೇದಿಕೆ ಅಂತೇಳಲ್ಲ, ಅವರಿಗೆ ನೀವು ಯಾವುದೇ ವೇದಿಕೆಯನ್ನು ಕೊಡಿ, ಅದು ಸಾರ್ವಜನಿಕವಾದಂಥ ಒಂದು ವೇದಿಕೆ ಇದ್ದಿರ್ಬೋದು, ಅಥವಾ ಪಾರ್ಲಿಮೆಂಟ್ ಇದ್ದಿರ್ಬೋದು, ಅಥವಾ ಇನ್ನೂ ದೊಡ್ಡ ವೇದಿಕೆ ಇದ್ದಿರ್ಬೋದು, ಅದು ಯಾವುದೇ ವೇದಿಕೆಗೆ ಕೊಟ್ಟರೂ ಕೂಡ ಅದಕ್ಕೆ ಭೂಷಣಪ್ರಾಯ ಆಗಬಹುದಾದಂಥ ಒಬ್ಬ ಅಪರೂಪದ ರಾಜಕಾರಣಿ ಅಂತ. ಸ್ವಲ್ಪ ಜೋರಾಗಿ ಚಪ್ಪಾಳೆ ಹೊಡಿಬೋದ್ರಿ. ನಾನು ಯಾವತ್ತೂ ಹೇಳ್ತೀನಿ, ಚಪ್ಪಾಳೆ ಹೊಡೆಯೋದಕ್ಕೆ ಇಲ್ಲಿ ತನಕ ಮೋದಿಯವರು GST ಹಾಕಿಲ್ಲ ಅಂತ. ಯಾವಾಗ ಬೀಳತ್ತೋ ಗೊತ್ತಿಲ್ಲ, ಅಲ್ಲಿ ತನಕ ಚೆನ್ನಾಗಿ ಚಪ್ಪಾಳೆ ಹೊಡಿತಾ ಇರ್ಬೇಕು ನಾವು. ತೇಜಸ್ವಿ, ನಿಮಗೆ ಭಾಳ ಒಳ್ಳೆಯ ಭವಿಷ್ಯ ಇದೆ. ರಾಜಕಾರಣಿಗೆ ಬೇಕಾದಂತಹ ತಯಾರಿ, ಒಂದು ತಾಲೀಮು, ಅದು ಬಹಳ ಅಗತ್ಯ. ನಮಗೆ ಇವತ್ತು ಲಿಟ್ರೇಟ್ ಆದಂತಹ ಒಬ್ಬ ರಾಜಕಾರಣಿ ಬೇಕು ಅಂತ. ನಿಮಗೆ ವಾಜಪೇಯಿಯವರು ಮೂಲತಃ ಪತ್ರಕರ್ತರಾಗಿದ್ದರು. ಅವರು ಸ್ವತಃ ಪಾಂಚಜನ್ಯ ಪತ್ರಿಕೆಯನ್ನು ಅವರು ಎಡಿಟ್ ಮಾಡ್ತಾಯಿದ್ರು. ಅಡ್ವಾಣಿಯವರು ಮೂಲತಃ ಪತ್ರಕರ್ತರಾಗಿದ್ದರು. ನಿಮಗೆ ಅವರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಪೂರ್ವದಲ್ಲೂ ಸ್ವತಃ ವಾಜಪೇಯಿಯವರು ಪ್ರೆಸ್ ರಿಲೀಸನ್ನು ಬರೆದು ಪತ್ರಿಕಾ ಕಚೇರಿಗಳಿಗೆ ತಗೊಂಡೋಗಿ ಕೊಡ್ತಾಯಿದ್ರು. ಯಾವುದೇ ವಿಶೇಷ ಸಂದರ್ಭಗಳಲ್ಲಿ ನೀವು ವಾಜಪೇಯಿಯವರ ಹತ್ರ ಆರ್ಟಿಕಲನ್ನು ಬರ್ಕೊಡಿ ಅಂತಂದರೆ ಬರ್ಕೊಡ್ತಾಯಿದ್ರು. ಅವರಿಗೆ ಆ ರೀತಿಯಾದಂಥ ಒಂದು ಅದ್ಭುತವಾದಂಥ ಒಂದು ಫೌಂಡೇಶನ್ ಇತ್ತು ಅಂತ ಅವರಿಗೆ. ಇವತ್ತು ಬರೆಯುವ ಮತ್ತು ಓದುವ ರಾಜಕಾರಣಿಗಳ ಸಂಖ್ಯೆ ಬಹಳ ಕಡಿಮೆಯಾಗಿದೆ ಅಂತ. ನಿಮಗೆ ಬರೀಬೇಕು ಅಂತಂದರೆ ಅಥವಾ ಓದಬೇಕು ಅಂತಂದರೆ ನೀವು ಕೂತ್ಕೊಳ್ಬೇಕು. ಇವತ್ತು ಭೈರಪ್ಪನವರು ಇಷ್ಟು ಬರೆದಿದ್ದಾರೆ ಅಂತಂದರೆ ಅವರು ಕೂತ್ಕೊಂಡಿದ್ದಾರೆ ಅಂತೇಳಿ ಅರ್ಥ ಅಂತ. ನೀವು ಓದದೆ ಬರೀಲಿಕ್ಕೆ ಸಾಧ್ಯವೇ ಇಲ್ಲ. ಬರೀಬೇಕು ಅಂತಂದರೆ ಫಸ್ಟಿಗೆ ನಿಮ್ಮ ಅರ್ಹತೆ ಏನು ಅಂತಂದರೆ ಕೂತ್ಕೊಳ್ಳುವಂಥದ್ದು.
ನೀವು ಪಟ್ಟಾಗಿ ಕುಳಿತುಕೊಳ್ಳುವಂಥದ್ದನ್ನು ಅಭ್ಯಾಸ ಮಾಡಿದ್ರೆ ಮಾತ್ರ ನಿಮಗೆ ಬರಲಿಕ್ಕೆ ಸಾಧ್ಯ ಅಂತ. ಬೊಮ್ಮಾಯಿ ಅವರು ಹೇಳಿದರು ಅದನ್ನು. ನೀವು ಬರೀ ಓದೋದು ಅಂದರೆ ಕೇವಲ ಹೃದಯಕ್ಕೆ ಮಾತ್ರ, ಬರೆಯುವಂಥದ್ದು ಅಂದರೆ ಅದಕ್ಕಿಂತ ಮಿಗಿಲಾದಂಥ ಒಂದು ಫ್ಯಾಕಲ್ಟಿ ಅದು ಅಂತ. ಅಂಥ ಒಂದು ಫ್ಯಾಕಲ್ಟಿಯನ್ನು ಬೆಳೆಸ್ಕೊಳ್ಬೇಕು ಇವತ್ತಿನ ರಾಜಕಾರಣಿಗಳು. ಅದು ನಿಮ್ಮ ಹತ್ರ ಸಾಧ್ಯ ಇದೆ. ಅದು ನೀವು ಬರೆಯುವಂತಹ, ಓದುವಂತಹ, ಪತ್ರಿಕೆಗಳಲ್ಲಿ ಕೇವಲ ಇವತ್ತು ಮಾತನಾಡುವಂಥದ್ದು ಭಾಳ ಸುಲಭ ಅಂತ. ಯಾರೋ ಮೈಕ್ ಹಿಡಿದ್ರೆ ಏನು ಬೇಕಾದರೂ ಕೂಡ ಮಾತಾಡ್ಬೋದು. ಆದರೆ ನನಗೊಂದು ಆರ್ಟಿಕಲ್ ಬರ್ಕೊಡಿ ಅಂತೇಳಿ ಹೇಳಿದ್ರೆ ಬರೆಯುವಂತಹ ಒಂದು ಏನು ರಾಜಕಾರಣಿ ಇದಾರಲ್ಲ, ಅದು ಬಹಳ ಅಪರೂಪವಾದಂಥ ಒಂದು ಕಲೆ. ಅಂಥ ಒಂದು ಕಲೆ, ಅಂಥ ಒಂದು ದೊಡ್ಡ ಒಂದು ವೈಡ್ ಇದೆ ಇವತ್ತು, ಒಂದು ವ್ಯಾಕ್ಯೂಮ್ ಇದೆ. ಅದನ್ನು ನೀವು ತುಂಬಬೇಕು ಅನ್ನುವಂಥದ್ದು ನನ್ನ ಬಹಳ ದಿವಸಗಳ ಒಂದು ಆಸೆ ಅಂತ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ನಾನು ಒಂದೇ ಹೇಳಬೇಕು ಅಂತೇಳಿಲ್ಲ. ತೇಜಸ್ವಿ, ನಿಮಗೆ ಭಾಳ ಒಳ್ಳೆಯ ಭವಿಷ್ಯ ಇದೆ. ನಾನು ಇಲ್ಲಿ ತನಕ ನುಡಿದಂಥ ಯಾವ ಭವಿಷ್ಯವೂ ಕೂಡ ಸುಳ್ಳಾಗಿಲ್ಲ. ಒಳ್ಳೆಯದಾಗಲಿ. ನೀವು ಬಂದಿದ್ದು ಕೂಡ ನನಗೆ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ. ಥ್ಯಾಂಕ್ ಯು. ಹೌದು, ಹೇಳಿದೆ ನಾನು ಅದನ್ನೇ. ಶೋಭಾ, ಇವತ್ತು ಶೋಭಾ ಬಂದಿದ್ದು ಕೂಡ ನನಗೆ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ. ನಾನು ಮತ್ತು ಶೋಭಾ ಒಟ್ಟಿಗೆ ವಿಜಯ ಕರ್ನಾಟಕದಲ್ಲಿ ಕೆಲಸವನ್ನು ಮಾಡಿದಂಥವರು. ಶೋಭಾ ಆಗ ಗ್ರಾಮಾಂತರ ವಿಭಾಗದಲ್ಲಿ ಏನು ಸಬ್ ಎಡಿಟರ್ ಆಗಿದ್ದರು. ಸಾಮಾನ್ಯವಾಗಿ ಗ್ರಾಮಾಂತರ ವಿಭಾಗ ಬಹಳ ಪ್ರಮುಖವಾದಂಥ ವಿಭಾಗ ಪತ್ರಿಕೆಯಲ್ಲಿ. ಆದರೆ ಎಲ್ಲ ಸಂಪಾದಕರು ಕೂಡ ಅದನ್ನು ಒಂದು ರೀತಿ ನಿಷ್ಪ್ರಯೋಜಕವಾದಂಥ ಒಂದು ಡಿಪಾರ್ಟ್ಮೆಂಟ್ ಅಂತೇಳಿ ತಿಳ್ಕೊಳ್ತಾರೆ. ಯಾರಿಗೂ ಬರೀಲಿಕ್ಕೆ ಬರೆದಿದ್ದವರಿಗೆ, ಇಂಗ್ಲೀಷ್ ಬರೆದಿದ್ದವರಿಗೆ ಆ ಗ್ರಾಮಾಂತರ ವಿಭಾಗಕ್ಕೆ ಹಾಕ್ತಾರೆ ಅಂತ. ನಾನು ಶೋಭಾ ಬಂದಾಗ ಏನೂ ಇಲ್ಲದ ಒಂದು ರೀತಿ ಫೇಸ್ಲೆಸ್ ಸಬ್ ಎಡಿಟರ್ ಆಗಿದ್ದರು ಅಂಥವ್ರು. ಬಟ್ ನನಗೆ ಆಗಲೇ ಗೊತ್ತಿತ್ತು ಅಂತ ಶೋಭಾ ತುಂಬ ಒಳ್ಳೆ ಏನು ಪತ್ರಕರ್ತೆ ಆಗಬಹುದಾದಂಥ ಒಂದು ಮಟೀರಿಯಲ್ ಅಂತ. ನನಗೆ ಅದು ಸಾಬೀತಾಗಿದ್ದು ಸುವರ್ಣ ನ್ಯೂಸಿಗೆ ಬಂದ ನಂತರ. ನೀವು ಶೋಭಾನ ಇವತ್ತು ಇಲ್ಲ ನೋಡಿದ್ದು ಏನೂ ಅಲ್ಲ ಅಂತ. ಶೋಭಾನ ನೀವು ನ್ಯೂಸ್ ರೂಮ್ನಲ್ಲೇ ನೀವು ನೋಡಬೇಕು. ಒಂದು ರೀತಿ ಈ ಕುರುಕ್ಷೇತ್ರದಲ್ಲಿ ಅಥವಾ ಕಾರ್ಗಿಲ್ ಸಮರ ಭೂಮಿಯಲ್ಲಿ ಈ ದಂಡನಾಯಕ ಯಾವ ರೀತಿಯಾಗಿ ಕೆಲಸ ಮಾಡ್ತಾನೋ ಆ ರೀತಿಯಾಗಿ ಶೋಭಾ ಕೆಲಸ ಮಾಡ್ತಾರೆ ಅಂತ. ಒಂದು ರೀತಿ ಈ ರಾಕ್ಷಸಿ ಅಂತಂದರೆ ಸ್ವಲ್ಪ ಕ್ರೂಡ್ ವರ್ಡ್ ಅದು. ರಾಕ್ಷಸಿ ಅಂತಂದರೆ ಕ್ರೂಡ್ ವರ್ಡ್. ಆದರೆ ಅದೇ ಸ್ವರೂಪದಲ್ಲಿ ಅವಳು ಕೆಲಸವನ್ನು ಮಾಡುವಂಥದ್ದು ಅಂತ. ಯಡಿಯೂರಪ್ಪನವರು ರಾಜಭವನಕ್ಕೆ ಹೊರಟಿದ್ದಾರಂತೆ ಅಂತೇಳಿದ್ರೆ ಇವಳಿಗೆ ಒಂದು ರೀತಿ ಮೈಮೇಲೆ ಭೂತ ಬಂದ ಹಾಗೆ. ತಕ್ಷಣ ಒಂದು 10 ಜನ ರಿಪೋರ್ಟ್ರಿಗೆ ಫೋನ್ ಮಾಡಿ, ಯಡಿಯೂರಪ್ಪನವರು ರಾಜಭವನಕ್ಕೆ ಹೊರಟಿದ್ದಾರಂತೆ, ಹೇಳ್ರು, ಏನು ಮಾಡ್ತಾಯಿದ್ದೀರೋ, ಎದ್ದುಕೊಳ್ರು ಅಂತ ಕಿರುಚಾಡಿ ಮಾಡಿ ಡ್ರೈವರ್ಗಳಿಗೆಲ್ಲ ಬೈದು ಆಫೀಸ್ನಲ್ಲಿ ಒಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿ ಬ್ರೇಕಿಂಗನ್ನು ಹಾಕಿ ಎಲ್ಲರನ್ನೂ ಕೂಡ ಒಂದು ರೀತಿ ಲೈನಪ್ ಮಾಡಿ ನಿಮಗೆ ಒಂದು ಪತ್ರಕರ್ತ ಮತ್ತು ಸುದ್ದಿ ಮನೆ ಹೇಗಿರುತ್ತೆ ಅನ್ನುವಂಥದ್ದನ್ನು ನೀವು ಶೋಭಾನ ನೋಡಿ ಕಲಿಬೇಕು ಅಂತ. ನನಗೆ ಆ ರೀತಿ ಆದಾಗ ನಾನು ಸುಮ್ಮನೆ ಬಿಟ್ಟುಬಿಡ್ತಾ ಇದ್ದೆ. ದೂರದಲ್ಲೆಲ್ಲೋ ಒಂದು ಕಡೆ ಚೇರ್ ಹಾಕ್ಕೊಂಡು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೆ ಅಂತ. ಮಧ್ಯದಲ್ಲಿ ಹೋಗಿ ಹೇಳಬಾರ್ದು. ಶೋಭಾ ಆ ರೀತಿಯಾದಂಥ ಒಂದು ರೀತಿ ಪತ್ರಕರ್ತೆ ಅಂತ. ಬಹುಶಃ ಇವತ್ತಿನ ಟಿ ವಿ ಪತ್ರಿಕೋದ್ಯಮ ಮತ್ತು ಪ್ರಿಂಟ್ ಪತ್ರಿಕೋದ್ಯಮದಲ್ಲಿ ಅಷ್ಟು ಕ್ರಿಯಾಶೀಲರಾಗಿರುವಂತಹ ಪತ್ರಕರ್ತರನ್ನು ನಾನು ನೋಡೇ ಇಲ್ಲ ಅಂತ. ನಾನು ಎಷ್ಟೋ ಸಲ ಹೇಳ್ತೀನಿ, ನಮ್ಮ ಆಫೀಸಿಗೆ ಬರೋರಿಗೆ ನಾನು ಹೇಳ್ತೀನಿ ಅಂತ, ನೀವು ಶೋಭಾನ ಹೆಸರು ಕೇಳಿದ್ದೀರಂತ? ಇಲ್ಲ ಸರ್ ಕೇಳಿಲ್ಲ. ನೋಡಿದ್ದೀರಾ? ನೋಡಿಲ್ಲ. ಒಂದು ದಿವಸ ಅವಳ ಜೊತೆಗೆ ಇದ್ದು ಕೆಲಸ ಮಾಡ್ಕೊಂಡು ಬನ್ನಿ ಅಂತ. ಈ ಜಾಡ್ಯವನ್ನು ತೊಡೆದು ಹೇಗೆ ಕ್ರಿಯಾಶೀಲರ ಆಗ್ಬೋದು ಅನ್ನುವುದಕ್ಕೆ ಶೋಭಾ ಒಂದು ಅದ್ಭುತವಾದಂಥ ಒಂದು ಉದಾಹರಣೆ. ಈ ಪತ್ರಕರ್ತರಿಗೆ ಒಂದು ಸುದ್ದಿಯನ್ನು ಆಘ್ರಾಣಿಸುವಂತಹ ಒಂದು ವಿಶೇಷವಾದಂಥ ಒಂದು ಗುಣ ಇರುತ್ತೆ. ಅದಕ್ಕೆ ನಾವು ನೋಸ್ ಫಾರ್ ನ್ಯೂಸ್ ಅಂತ ಹೇಳ್ತೀವಿ. ಈ ನೋಸ್ ಫಾರ್ ನ್ಯೂಸ್ ಇದು ಏನು ಅನ್ನುವಂಥದ್ದನ್ನು ನೀವು ಶೋಭಾನ ಹತ್ರ ಕಲಿಬೇಕು ಅಂತ. ನೀವು ಅಂಥ ಒಬ್ಬ ಅಪರೂಪದ ಸುದ್ದಿಜೀವಿ. ಇವತ್ತು ಅರ್ನಾಬ್ ಗೋಸ್ವಾಮಿಯವರ ಚಾನಲ್ಗೆ, ಅರ್ನಾಬ್ ಗೋಸ್ವಾಮಿ ಅಂದರೆ ನಿಮಗೆ ಅವರ ಬಗ್ಗೆ ಹೇಳಬೇಕಾಗಿಲ್ಲ ಅಂತ, ಅಂಥ ಒಂದು ಚಾನಲ್ಲಿಗೆ ಶೋಭಾನನ್ನು ಅವರು ತುಂಬ ಸೂಕ್ತವಾಗಿ ಆಯ್ಕೆ ಮಾಡಿದ್ದಾರೆ.
ನೀವು ಸಾಧ್ಯ ಆದರೆ ಮೊನ್ನೆ ಅವರು ಪವನ್ ಕಲ್ಯಾಣ್ ಅವರ ಒಂದು ಇಂಟರ್ವ್ಯೂವನ್ನು ನೋಡಿ ಅಂತ. ಪವನ್ ಕಲ್ಯಾಣ್ ಇಲ್ಲಿ ತನಕ ಯಾರಿಗೂ ಇಂಟರ್ವ್ಯೂವನ್ನು ಕೊಟ್ಟವರಲ್ಲ ಅವರು. ಅಂಥ ಪವನ್ ಕಲ್ಯಾಣ ಜೊತೆಗೆ 1 ಗಂಟೆ ಮಾತಾಡಿದ್ದಾರೆ. ಉಳಿದವರಿಗೆ ಎಲ್ಲರಿಗೂ 2 ನಿಮಿಷ 5 ನಿಮಿಷ ಟೈಮ್ ಕೊಟ್ಟರೆ ಶೋಭಾಗೆ 1 ತಾಸು ಕೊಟ್ಟಿದ್ದಾರೆ ಅಂತವರು. ಫಸ್ಟ್ ಎವರ್ ಇಂಟರ್ವ್ಯೂ, ದಿ ಬೆಸ್ಟ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ. ನೀವು ನೋಡಲೇಬೇಕು ಅಂತ. ಅದನ್ನು ಕೇವಲ ಒಂದು 3-4 ದಿವಸದ ಹಿಂದೆ ಅಷ್ಟೇ ಟೆಲಿಕಾಸ್ಟ್ ಆಗಿದೆ. ಹೀಗಾಗಿ ನಮ್ಮ ಜೊತೆಗಿರುವಂತಹ ಪತ್ರಕರ್ತರು ಕೂಡ ನಮ್ಮ ಇವತ್ತಿನ ವೇದಿಕೆಯಲ್ಲಿ ಇರಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ನಾನು ಶೋಭಾ ಅವರನ್ನು ಕರೆದಿದ್ದೀನಿ. ಶೋಭಾ, ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ಕಿರಣ್ ಮತ್ತು ರಾಜು. ಕಿರಣ್ ಬಗ್ಗೆ ಒಂದು ವಿಶೇಷವನ್ನು ಹೇಳಲೇಬೇಕು ನಿಮಗೆ. ಬೊಮ್ಮಾಯಿಯವರು ಎಲ್ಲರೂ ಕೂಡ ಈ ಓಟನ್ನು ಹಾಕಬೇಕು, ಮತವನ್ನು ಹಾಕಬೇಕು, ಮತದಾನ ಭಾಳ ಪವಿತ್ರವಾದದ್ದು ಅಂತೇಳಿ ಎಲ್ಲರೂ ಕೂಡ ಹೇಳ್ತಾರೆ. ಆದರೆ ನನಗೆ ತಿಳಿದ ಹಾಗೆ ಬೆಂಗಳೂರಿನಲ್ಲೇ ಇದ್ದೂ ಕೂಡ ಯಾರೂ ಬೂತಿಗೆ ಹೋಗದೇ ಇರುವಂಥವ್ರು ಭಾಳ ಜನ ಇದ್ದಾರೆ. ಇವತ್ತು 60% 70% ಮತದಾನ ಆದರೆ ಅದೇ ಭಾಳ ದೊಡ್ಡದು. ಆದರೆ ಕಿರಣ್ ಅವರು ಪ್ರತಿ ಸಲ ಇಲೆಕ್ಷನ್ ಆದರೂ ಕೂಡ, ಲೋಕಸಭಾ ಚುನಾವಣೆ ಇರ್ಬೋದು, ವಿಧಾನಸಭಾ ಚುನಾವಣೆ ಇರ್ಬೋದು, ಅವರು ಬೆಹರೇನಿಂದ ಬೆಂಗಳೂರಿಗೆ ಬಂದು, ಬೆಂಗಳೂರಿಂದ ಸಿರ್ಸಿಗೆ ಹೋಗಿ ಅವರೇ ಡ್ರೈವ್ ಮಾಡಿಕೊಂಡು ಸಿರ್ಸಿಯಲ್ಲಿ ಓಟ್ ಹಾಕಿ ಮತ್ತು ವಾಪಸ್ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಮತ್ತು ಬೆಹರೇನಿಗೆ ಹೋಗ್ತಾರೆ ಅಂತ. ಇದನ್ನು ನಿರಂತರವಾಗಿ ಕಳೆದ 10 ಚುನಾವಣೆಯಿಂದ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಅಂತ. ಹೀಗಾಗಿ ನಿಮಗೆ ಒಂದು ರೀತಿ ಜಾಗೃತ ಮತದಾರ, ನಾನು ಅವ್ರನ್ನ ಯಾವತ್ತೂ ಕೂಡ ಹೇಳ್ತೀನಿ ಅಂತ, ನೀವು ಜಾಗೃತವಾದಂಥ ಒಂದು ಮತದಾರರು ಅಂತ. ಒಂದು ಮತಕ್ಕೆ ನಿಜಕ್ಕೂ ಕೂಡ ರಾಜಕಾರಣಿಗಳು 1,000 ರೂಪಾಯಿ ಕೊಟ್ವಿ, 2,000 ರೂಪಾಯಿ ಕೊಟ್ವಿ, 5,000 ರೂಪಾಯಿ ಕೊಟ್ವಿ ಅಂತ ಹೇಳ್ತಾರೆ. ಅವರು 1 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಬಂದು ಓಟ್ ಹಾಕ್ತಾರೆ ಅಂತವರು. ಸೊ ಅವರು ನಮ್ಮ ಪತ್ರಿಕೆಗೆ ಅಂಕಣವನ್ನು ಬರೀಲಿಕ್ಕೆ ಒಪ್ಪಿಕೊಂಡಿದ್ದು ಮತ್ತು ಕಳೆದ 6 ವರ್ಷಗಳಿಂದ ಸತತವಾಗಿ ಅಂಕಣವನ್ನು ಬರೀತಾ ಇರುವಂಥದ್ದು ಕೂಡ ನಮ್ಮ ಯೋಗ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಹಾಗೆ ರಾಜು ಅಡ್ಕಳ್ಳಿಯವರು. ರಾಜು ಅಡ್ಕಳ್ಳಿ, ನಾನು ಯಾವತ್ತೂ ಕೂಡ ಅವ್ರ ಬಗ್ಗೆ ನನ್ನೊಂದು ತಕರಾರಿದೆ. ಅವರೇನಾದರೂ ಪತ್ರಿಕೋದ್ಯಮದಲ್ಲಿ ಮುಂದುವರೆದಿದ್ದರೆ ಅವರು ಪ್ರಜಾವಾಣಿಯ ಎಡಿಟರ್ ಆಗಿರ್ತಾಯಿದ್ರು ಅಂತ ಎಷ್ಟೊತ್ತಿಗೆ. ಆದರೆ ಅವರು ಅದು ಯಾರು ಅವರಿಗೆ ಅಡ್ವೈಸ್ ಮಾಡಿದ್ರೋ ಗೊತ್ತಿಲ್ಲ, ನನ್ನ ಅಡ್ವೈಸ್ ಕೇಳಲಿಲ್ಲ ಅವರು. ಅವರು ಯಾರು ದೇಶಪಾಂಡೆ ಅವರಿಗೆ ಪತ್ರಿಕಾ ಸೆಕ್ರೆಟರಿ ಆದರು, ನಂತರ ಜಯಮಾಲ್ ಅವರಿಗೆ ಪತ್ರಿಕಾ ಸೆಕ್ರೆಟರಿ ಆದರು, ಶಿವಾನಂದ್ ಪಾಟೀಲ್ರಿಗೆ ಪತ್ರಿಕಾ ಸೆಕ್ರೆಟರಿ ಆದರು, ನಂತರ ಅರವಿಂದ ಲಿಂಬಾವಳಿಗೆ ಪತ್ರಿಕಾ ಸೆಕ್ರೆಟರಿ ಆದರು. ಹೀಗೆ ರಾಜಕಾರಣಿಗಳ ಹಿಂದೆ ಬಿದ್ದುಬಿಟ್ರು ಅಂತ. ಬೊಮ್ಮಾಯಿಯವರ ಕಣ್ಣಿಗೆ ಬೀಳಲಿಲ್ಲ ಅವರಷ್ಟೇ. ಇಲ್ಲ ಅಂತಂದ್ರೆ ಒಂದು ಒಳ್ಳೆ ಪತ್ರಕರ್ತ. ಅವರು ಕೂಡ ಇವತ್ತು ಅವರ ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಅದು ಕೂಡ ನನಗೆ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ. ಷಡಕ್ಷರಿಯವರು, ಅವರು ರಿಯಲ್ ಎಸ್ಟೇಟ್, ಅವರು ವ್ಯವಹಾರ ಎಲ್ಲವೂ ಪೂರ್ತಿ ರಿಯಲ್ ಎಸ್ಟೇಟಲ್ಲಿ. ನಮಗೆ ಬರೆಯಲಿಕ್ಕೆ ಶುರು ಮಾಡಿ ಅವರು 4th ಎಸ್ಟೇಟಿಗೂ ಕೂಡ ಬಂದರು ಅಂತವರು. ಸಾಮಾನ್ಯವಾಗಿ ಈ ರಿಯಲ್ ಎಸ್ಟೇಟ್ನಲ್ಲಿದ್ದವರಿಗೂ ಕೂಡ ಬರವಣಿಗೆಗೂ ಕೂಡ ಭಾಳ ಏನು ಸಂಬಂಧವೇ ಇರೋದಿಲ್ಲ. ನೀವು ಹೆಚ್ಚೆಚ್ಚು ಬರೆದಷ್ಟು ಕೂಡ ಅವರಿಗೆ ಲಾಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ಅಷ್ಟೇ ಸಮಯವನ್ನು ಅವರು ರಿಯಲ್ ಎಸ್ಟೇಟಿಗೆ ಏನಾದರೂ ಕೊಟ್ಟಿದ್ದರೆ ಅದರ 10 ಪಟ್ಟು ಜಾಸ್ತಿ ದುಡಿಬೋದು. ಆದರೆ ನಿಮಗೆ ಒಂದು ವಿಷಯವನ್ನು ಹೇಳ್ತೇನೆ, ಕನ್ನಡದ ಯಾವುದೇ ಪತ್ರಕರ್ತ ಬರೆಯೋದಕ್ಕಿಂತ ಜಾಸ್ತಿ ಅಥವಾ ಬರೆಯದಷ್ಟು ಷಡಕ್ಷರಿಯವರು ಬರೆದಿದ್ದಾರೆ ಅಂತ. ನಾನು ವಿಜಯ ಕರ್ನಾಟಕದಲ್ಲಿದ್ದಾಗ 10 ವರ್ಷ ನನ್ನ ಫೋಟೋ ಬರಲಿಲ್ಲ, ಷಡಕ್ಷರಿಯವ್ರ ಫೋಟೋ ಬಂದಿತ್ತು ಅಂತ. ಪ್ರತಿ ದಿವಸವೂ ಕೂಡ ಅವ್ರ ಫೋಟೋ ಬರ್ತಾಯಿತ್ತು. ನಾನು ಕನ್ನಡಪ್ರಭಕ್ಕೆ ಹೋದೆ, ಆಗಲೂ ಕೂಡ 5 ವರ್ಷ ಷಡಕ್ಷರಿಯವರು ಆ ಪತ್ರಿಕೆಗೆ ಬರೆದಿದ್ದರು. ವಿಶ್ವವಾಣಿಯೂ ಕೂಡ ಅವರು ಬರೆದಿದ್ದರು. ಈಗಾಗಲೇ ಯಾರೋ ಹೇಳಿದರು, ಮಧ್ಯದಲ್ಲಿ ಯಾರೋ ಹೇಳಿದರು, ಕನ್ನಡ ಪುಸ್ತಕವನ್ನು ಬರೆಯೋದು ಬಹಳ ಕಷ್ಟ, ಮಾರಾಟ ಮಾಡುವಂಥದ್ದು ಇನ್ನೂ ಕಷ್ಟ. ನಾನು ಬರೆದು ಒಬ್ಬ ಲೇಖಕನಾದೆ ಅಂತೇಳಿ ನೀವು ಹೇಳ್ಕೊಳ್ಬೋದೇ ಹೊರತು ಲೇಖಕನಾಗಿ ಹಣ ಮಾಡಿದೆ ಅನ್ನುವಂಥದ್ದನ್ನು ಇಲ್ಲಿ ತನಕ ಹೇಳಿದ್ದನ್ನು ನಾನಂತೂ ಯಾರೂ ಕೇಳಿಲ್ಲ. ಆ ರೀತಿ ದುಡ್ಡು ಮಾಡಿದವರು ಅಂತಂದರೆ ರವಿ ಬೆಳಗೆರೆ, ನಾನು ಮತ್ತು ಷಡಕ್ಷರಿಯವರು ಅಂತ. ನಮ್ಮ ಎಲ್ಲ ಗಳಿಕೆ ಲಕ್ಷದಲ್ಲಿ ಇದ್ದರೆ ಷಡಕ್ಷರಿಯವರ ಗಳಿಕೆ ಕೋಟಿಯಲ್ಲೇ ಇದೆ ಅಂತ. ಅವರು ಬರೆದಿರೋದು ಒಂದೇ ಟೈಟಲ್, ಅದು ಕ್ಷಣ ಹೊತ್ತು ಆಣೆಮುತ್ತು ಅನ್ನುವಂಥದ್ದು ಬರೀ ಒಂದೇ ಟೈಟಲ್. ಅವರು ಆ ಒಂದು ಟೈಟಲ್ಲು ಕನ್ನಡ ಪುಸ್ತಕ ಉದ್ಯಮದಲ್ಲಿ
ಸಾರ್ವಕಾಲಿಕವಾದಂಥ ಒಂದು ದಾಖಲೆ ಅಂಥದ್ದು. ನಮ್ಮಲ್ಲಿ ಅತಿ ಹೆಚ್ಚು ಪ್ರಿಂಟ್ ಆಗುವಂಥದ್ದು ರೇಸ್ ಪುಸ್ತಕಗಳು ಅಂತ ಹೇಳ್ತಾರೆ. ಪ್ರತಿ ಶನಿವಾರ ಭಾನುವಾರ ರೇಸ್ ಆಗತ್ತಲ್ಲ, ಅವಾಗ ರೇಸ್ ಪುಸ್ತಕಗಳನ್ನು ಸುಮಾರು 1 ಲಕ್ಷ 2 ಲಕ್ಷ ಕಾಪಿಗಳನ್ನು ಪ್ರಿಂಟ್ ಮಾಡ್ತಾರೆ. ಇವತ್ತಿಗೂ ಅದೇ ರೆಕಾರ್ಡ್ ಅದು. ಆದರೆ ಕನ್ನಡ ಪುಸ್ತಕ ಒಂದು 4 ಲಕ್ಷ ಮಾರಾಟ ಆಗಬಹುದು ಅನ್ನುವಂಥದ್ದನ್ನು ತೋರಿಸ್ಕೊಟ್ಟವರು ಷಡಕ್ಷರಿಯವರು. ಸಾಮಾನ್ಯವಾಗಿ ಎಲ್ಲರ ಪುಸ್ತಕವನ್ನು 1-2 ಕಾಪಿಯನ್ನು ತಗೊಂಡ್ರೆ ಷಡಕ್ಷರಿಯವರ ಕಾಪಿಯನ್ನು ಪುಸ್ತಕವನ್ನು 200, 300, 2000 ಕಾಪಿಯನ್ನು ತಗೊಳ್ಳೋದನ್ನು ನೋಡಿದ್ರೆ ನನಗೊಂದು ರೀತಿ ದಿಗ್ಭ್ರಮೆ ಆಗ್ತಾ ಇತ್ತು ಅಂತ. ಇವತ್ತಿಗೂ ಕೂಡ ಅಂಥ ಓದುಗರನ್ನು ಅವರು ಇಟ್ಕೊಂಡಿದ್ದಾರೆ. ಅವರು ದೊಡ್ಡ ಮನಸ್ಸು ಮಾಡಿ ನಮ್ಮ ಪ್ರಕಾಶನಕ್ಕೆ ಒಂದು ಪುಸ್ತಕವನ್ನು ಕೊಟ್ಟಿದ್ದು ನಮ್ಮ ಮತ್ತು ಅವರ ಸ್ನೇಹದ ದ್ಯೋತಕ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ನಾವು ಮತ್ತು ಅವರು ಪ್ರತಿ ದಿವಸ ಅರ್ಧ ಗಂಟೆ ಅವ್ರದ್ದೊಂದು ಫೋನ್ ಬರುತ್ತೆ, ಅಥವಾ ನಾನಾದರೂ ಫೋನ್ ಮಾಡ್ತೀನಿ ಅಥವಾ ಅವರಾದರೂ ಫೋನ್ ಮಾಡ್ತಾರೆ ನನಗೆ. ನಾವು ಅವರು ಫೋನ್ ಮಾಡ್ತಾರೆ, ನಾನು ಫೋನ್ ಮಾಡ್ತೀನಿ ಅಂತ ಅಷ್ಟೇ ಹೇಳ್ತೀನಿ. ಆದರೆ ನಾವು ಯಾರೂ ಕೂಡ ಇಬ್ಬರು ಕೂಡ ಮಾತಾಡಲ್ಲ ಅಂತ, ಬರೀ ನಗ್ತಾ ಇರ್ತೀವಿ. ನಮ್ಮ ಮನೆಯವರು ಕೇಳ್ತಾ ಇರ್ತಾರೆ, ಅಲ್ರಿ ಅವ್ರು ಫೋನ್ ಮಾಡ್ತಾರೆ ನೀವು ನಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಏನೂ ಅವರೂ ಮಾತಾಡಲ್ಲ, ಅವರೂ ನಗ್ತಾ ಇರಬೇಕು ಬಹುಶಃ ನೀವು ನಗ್ತಾ ಇದ್ದಾಗ, ನೀವು ಮಾತೇ ಆಡಲ್ಲ, ಬರೀ ನಗ್ತಾನೆ ಇರ್ತೀರಲ್ಲ ಅಂತೇಳಿ ಹೇಳ್ತಾರೆ ನನಗೆ. ಇದು ಕೇವಲ ಒಂದು ದಿವಸದ ನಗು ಅಲ್ಲ, ಇದು ಕಳೆದ 25 ವರ್ಷಗಳಿಂದ ನಾವು ಹೀಗೇ ನಗ್ತಾ ಇದ್ದೀವಿ. ಈ ನಾಳೆ ಬೆಳಿಗ್ಗೆನೂ ಅವ್ರದ್ದು ಫೋನ್ ಬರುತ್ತೆ ನನಗೆ, ಮತ್ತು ನಾವು ಬರೀ ನಗ್ತಾನೆ ಇರ್ತೀವಿ ಅಂತ. ಅದು ಯಾಕೆ ಏನು ಅಂತ ಗೊತ್ತಿಲ್ಲ. ಆ ರೀತಿಯಾದಂಥ ಒಂದು ವಿಶೇಷವಾದಂಥ ಒಂದು ಆಕರ್ಷಣೆ ಇರುವಂತಹ ಒಬ್ಬ ವ್ಯಕ್ತಿ. ಮತ್ತು ನಿಮಗೆ ಸರ್ ಹೇಳಲ್ಲ ಒಂದು ಮಾತನ್ನು, ನೀವು ಕಷ್ಟದಲ್ಲಿದ್ದೀನಿ, ನಾನೇನೋ ಒಂದು ದೇವಸ್ಥಾನ ಕಟ್ಟಿಸ್ತಾ ಇದ್ದೀನಿ, ಅಥವಾ ಒಂದು ಲೈಬ್ರರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅಥವಾ ನನ್ನ ಮಗನಿಗೆ ಏನು ವಿದ್ಯಾಭ್ಯಾಸ ಕಷ್ಟ ಆಗಿದೆ ಅಂಥೇಳಿ ನೀವು ಷಡಕ್ಷರಿಯವ್ರ ಹತ್ರ ನೀವು ಹೋಗಿ ಅಂತ ನಿಮ್ಮನ್ನು ಖಾಲಿ ಕೈಯಲ್ಲಂತೂ ಅವ್ರು ಕಳಿಸಲ್ಲ. ಅಂಥ ಒಬ್ಬ ಅಪರೂಪದ ವ್ಯಕ್ತಿ. ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ದಾರೆ. ರೂಪಾ ಗುರುರಾಜ್, ನಿಮಗೆ ಎಷ್ಟು ಜನ ಇಲ್ಲಿ ಕ್ಲಬ್ ಹೌಸನ್ನು ಕೇಳಿದಿರೋ ಗೊತ್ತಿಲ್ಲ. ವಿಶ್ವವಾಣಿ ಕ್ಲಬ್ ಹೌಸ್ ಒಂದು ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆ ಆಗಲಿಕ್ಕೆ ರೂಪಾ ಅವರ ಕೊಡುಗೆ ಭಾಳ ದೊಡ್ಡದು. ಇಲ್ಲಿ ಮೋಹನ್ ಕೂಡ ಇದ್ದಾರೆ, ನಂಜನಗೂಡು ಮೋಹನ್, ನಾನು ಮತ್ತು ರೂಪಾ ಆರಂಭದಲ್ಲಿ ಶುರು ಮಾಡಿದ್ವಿ. ಈಗ ರೂಪಾ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಕಳೆದ 6 ವರ್ಷನ 5 ವರ್ಷ 4 ವರ್ಷಗಳಿಂದ ಅಲ್ಲ, ಇದು ಕಾಲಮ್ 4 ವರ್ಷಗಳಿಂದ ಒಂದೇ ಒಂದು ದಿವಸವೂ ಕೂಡ ಯಾವುದೇ ನೆಪವನ್ನು ಹೇಳದೆ ಅಂಕಣವನ್ನು ಬರ್ಕೊಂಡು ಬರ್ತಾ ಇದ್ದಾರೆ. ಅದು ಕೂಡ ಒಂದೊಳ್ಳೆ ಮಾತು, ಮನೆ ಮಾತಾದಂತಹ ಒಂದು ಅಂಕಣ. ರೂಪಾ ಒಳ್ಳೆ ನಿರೂಪಕಿ ಅಥವಾ ಏನು ಬರಹಗಾರ್ತಿ ಅಂತೇಳಿ ಹೇಳಿದರೆ ಏನೂ ಹೇಳಿದಾಗಲಿಲ್ಲ, ಅಂಡರ್ಸ್ಟೇಟ್ಮೆಂಟ್ ಅದು. ಅವರು ಒಬ್ಬ ಅಂಕಣಕಾರ್ತಿಯಾಗಿ ತಮ್ಮನ್ನು ರೂಪಿಸಿಕೊಳ್ಳಿಕ್ಕೆ ಅವರು ಪಟ್ಟಂಥ ಶ್ರಮ ನನಗೆ ನಿಜಕ್ಕೂ ಕೂಡ ಅವರ ಬಗ್ಗೆ ಅಭಿಮಾನವನ್ನು ಮೂಡಿಸಿದೆ. ಹೀಗಾಗಿ ರೂಪಾ ಅವರಿಗೂ ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಇದು ಒಂದು ರೀತಿ ವಿಸ್ತೃತವಾದಂತಹ ಏನು ವಂದನಾರ್ಪಣೆ ಅಂಥೇಳಿ ಅಂದುಕೊಂಡ್ರೂ ಕೂಡ ಪರವಾಗಿಲ್ಲ. ನನ್ನ ಬಗ್ಗೆ ನಾನು ಹೇಳ್ಕೊಳ್ಳುವಂಥದ್ದು ಏನೂ ಇಲ್ಲ. ಹೇಳಿ. ಅಲ್ಲ, ಬೊಮ್ಮಾಯಿ ಅವರು ಅವ್ರ ಮನೆಗೆ ಇವ್ರು ಕರ್ಕೊಂಡು ಹೋದ್ರು. ನಾ ಹೇಳಿದೆ ಅದನ್ನೆಲ್ಲವನ್ನು ಹೇಳಿದೆ, ನಾನು ಮಾತಿನಲ್ಲಿ ಹೇಳಿದ್ದೀನಿ. ಅದೆಲ್ಲ ಮಾಡಿದ್ದು ಎಲ್ಲ ಗೊತ್ತು. ಆದರೆ ಅವರು ನಿಮಗೆ ನನ್ನ ವಿಷಯನ ಇದು ಮಾಡಿಕೊಂಡು ಇಷ್ಟು ಮುಂದುವರೆದಿದ್ದಾನೆ ಹಾಗೆ ಅಂತ ಇದು ಮಾಡಿದರು. ಆವಾಗ ನಿಮ್ಮ ತಾಯಿ ಸತ್ತೋಗೋದಾಗ ನನಗೆ ಎಷ್ಟು ವಯಸ್ಸು ಅಂತ ನೀವು ಕೇಳಿದ್ರಿ. ನಾನು 16 ವರ್ಷ ಅಂತ ಹೇಳಿದೆ. ಆವಾಗ ನಿಮ್ಮ ಕಣ್ಣಲ್ಲಿ ನೀರು ಬಂತು. ಎಸ್ 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 ಗ್ರೇಟ್. ಹೌದು, ನಿಜ. ಇದನ್ನು ಭೈರಪ್ಪನವರು ಹೇಳಿದಾಗ ಬೊಮ್ಮಾಯಿಯವರು ಕಣ್ಣಲ್ಲಿ ನೀರು ಬಂತು. ಅದನ್ನು ನನಗೆ ಅನೇಕ ಸಲ ಹೇಳಿದರು. ನೋಡಿದ್ರ ನೀವು ಬೊಮ್ಮಾಯಿಯವರು ಅವರ ಕಣ್ಣು ಆರ್ದ್ರವಾಯಿತು, ನೀವು ಗಮನಿಸಿದ್ರ ಅಂತ ಕೇಳಿದ್ರು ನನ್ನ ಹತ್ರ. ಸೊ ಇವತ್ತಿನ ಕಾರ್ಯಕ್ರಮ ಹಲವಾರು ದೃಷ್ಟಿಯಿಂದ ಔಚಿತ್ಯಪೂರ್ಣ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ.
ನಾನು ಇಷ್ಟಪಡುವಂಥ, ಗೌರವಿಸುವಂತಹ, ಪ್ರೀತಿಸುವಂಥ ಬಹಳ ಜನ ವ್ಯಕ್ತಿಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಅವರವರ ಕ್ಷೇತ್ರದಲ್ಲಿ ಅವರವರ ವ್ಯಕ್ತಿತ್ವವನ್ನು ಮೆರೆದಂಥವರು, ವೈಭವೀಕರಿಸಿಕೊಂಡಂಥವರು, ನಮ್ಮ ಕಣ್ಣಲ್ಲಿ ಬಹಳ ದೊಡ್ಡದಾಗಿ ಕಂಡಂಥ ಅನೇಕ ಜನ ಸಾಧಕರು, ಆಪ್ತರು ಎಲ್ಲರೂ ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದೀರಿ. ಸೊ ನನ್ನ ಪಾಡಿಗೆ ಬರಲಿಕ್ಕೆ ಬಿಟ್ಟಂಥ ನನ್ನ ಪತ್ನಿ ಸುಷ್ಮಾ, ನಿಮಗೆ ಒಂದು ವಿಷಯವನ್ನು ಹೇಳಬೇಕು ಅಂತ, ಗಂಡಸರನ್ನು ಅಥವಾ ಗಂಡಂದರಿನ ಸಹಿಸ್ಕೊಳ್ಳೋದು ಭಾಳ ಕಷ್ಟ. ಹೆಂಗಸರಿಗೆ ನಾನು ಗಂಡನನ್ನು ಸಹಿಸ್ಕೊಂಡಿದ್ದೀನಿ ಅಂತಂದರೆ ಭಾಳ ದೊಡ್ಡ ಒಂದು ಸಂಗತಿ. ಅದರಲ್ಲೂ ಪತ್ರಕರ್ತ ಗಂಡನನ್ನು ಸಹಿಸಿಕೊಳ್ಳೋದು ಇನ್ನೂ ಕಷ್ಟ. ಅದರಲ್ಲೂ ಕೂಡ ಈ ಸಂಪಾದಕ ಗಂಡನನ್ನು ಸಹಿಸ್ಕೊಳ್ಳೋದು ಮತ್ತೂ ಕಷ್ಟ ಅಂತ ಇದು. ಯಾಕೆ ಅಂತಂದರೆ ರಾತ್ರಿ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಹೋಗಿರ್ತೀವಿ, ಸಿದ್ದರಾಮಯ್ಯನವ್ರಿಗೆ ಫೋನ್ ಬಂದಿರುತ್ತೆ, ಅಥವಾ ದೇವೇಗೌಡರಿಗೆ ನಾವೇನೋ ಫೋನ್ ಮಾಡಬೇಕಾಗತ್ತೆ, ಅಥವಾ ತೇಜಸ್ವಿ ಸೂರ್ಯ ಅವರಿಗೆ ಅವರು ಹೇಳಿದಾರಲ್ಲ, ಅವರು ಬಹಳ ಗುಟ್ಟಾಗಿಟ್ಟಿದ್ರು ಅಂತ, ತಮ್ಮ ಮದುವೆ ವಿಷಯವನ್ನು ಬಹಳ ಗುಟ್ಟಾಗಿಟ್ಟಿದ್ರು. ಅಲ್ಲರಿ ಯಾವ ಪತ್ರಕರ್ತ ಬಿಡ್ತಾನೆ ಅಂತ ನಿಮಗೆ ಹೇಳ್ತೀನಿ. ತೇಜಸ್ವಿ ಅವರ ಮದುವೆಯ ಸ್ಟೋರಿಯನ್ನು ಬ್ರೇಕ್ ಮಾಡಿದ ನಂತರ ನನಗೆ ಕನಿಷ್ಠ ಅಂತಂದರೆ ಒಂದು 200 ಫೋನ್ ಕಾಲ್ಗಳು ಬಂದಿರ್ಬೋದು ಅಂತ. ಆ ಫೋಟೋಗಳನ್ನು ನನಗೆ ಕೊಡಿ, ಇನ್ನೇನಾದರೂ ಇದೆಯಾ, ಡೆಲ್ಲಿ ಚಾನಲ್ನವರು, ಕಲ್ಕಟಾ ಚಾನಲ್ನವರು, ಮಧ್ಯಪ್ರದೇಶದವರು, ಅವರ ಮನೆಯವರು ತಮಿಳ್ನಾಡಿನವರು, ಅವರಿಗೆ ಯಾರೂ ನನಗೆ ಪರಿಚಯ ಇಲ್ಲದಿದ್ದವರು ಎಲ್ಲರೂ ಕೂಡ ಫೋನ್ ಮಾಡಿ ನನಗೆ ದುಂಬಾಲು ಬಿದ್ದರು ಅಂತ. ಸರ್ ದಯವಿಟ್ಟು ಆ ಫೋಟೋವನ್ನು ಕೊಡಿ. ಯಾರೂ ನಂಬಿರಲಿಲ್ಲ. ಸರ್ ನೀವು ತೀರಾ ಹೀಗೆ ಇದನ್ನು ನೀವೇ ಹೇಳಿ ಅಂತ, ಇದನ್ನು ಬ್ರೇಕಿಂಗ್ ನ್ಯೂಸ್ ಹೌದಲ್ವಾ ಅಂತ ಯಾರಾದರೂ ಬಿಡ್ತಾ ಇದ್ರ ಹೇಳಿ. ಆದರೆ ಮದುವೆ ಮಾತ್ರ ಬ್ರೇಕ್ ಆಗಲಿಲ್ಲ ಸರ್. ನಿಮಗೆ ಹೇಳ್ತೀನಿ, ಅವರಿಗೆ ಭಾಳ ಸಮಸ್ಯೆ ಆಯಿತು ಅಂತ. ಯಾಕೆಂತಂದರೆ ಅವ್ರ ಚಿಕ್ಕಮ್ಮನಿಗೆ ಹೇಳಿರಲಿಲ್ಲ, ಅವರ ಹತ್ತಿರದ ಸಂಬಂಧಿಕರಿಗೆ ಆ ವಿಷಯ ಗೊತ್ತಿರಲಿಲ್ಲ. ಅಲ್ಲಪ್ಪ, ನಾನು ಬೆಳಿಗ್ಗೆ ಪೇಪರ್ ನೋಡಿಕೊಂಡು ನಿನ್ನ ಮದುವೆ ವಿಷಯವನ್ನು ತಿಳ್ಕೊಳ್ಳುವಾಗ ಆಯ್ತಲ್ಲ ಅಂತ. ಬೊಮ್ಮಾಯಿ ಅವರು ನೀವು ನನಗೊಂದು ಪ್ರಶ್ನೆಯನ್ನು ಕೇಳಿದ್ರಿ, ಅದನ್ನು ನಾನು ಸಾರ್ವಜನಿಕವಾಗಿ ಉತ್ತರ ಕೊಡದೇನೆ ನಿಮಗೆ ನೀವು ಇದ್ದಾಗ ಅದಕ್ಕೆ ಉತ್ತರವನ್ನು ಕೊಡ್ತೇನೆ. ನನಗೆ ಇವತ್ತು ಭಾಳ ಸಂತೋಷವಾದಂಥ ಸಂಗತಿ, ನಾನು ಈಗಾಗಲೇ ರೂಪಾ ಅವರು ಹೇಳಿದರು ಅಂತ, ನಾನು 27 ವರ್ಷಗಳ ಹಿಂದೆ ಒಂದು ಸಣ್ಣ ಕನಸನ್ನು ಕಂಡಿದ್ದೆ. ಅದು ಆ 3 ಕನಸುಗಳು ಕೂಡ ಸಾಕಾರ ಆಗಿದ್ದಕ್ಕೆ ನನಗೆ ಒಂದು ರೀತಿ ಧನ್ಯತಾ ಭಾವನೆ ನನ್ನಲ್ಲಿ ಆವರಿಸಿದೆ. ಖಂಡಿತವಾಗಿಯೂ ಕೂಡ ಈ ಒಂದು ಧನ್ಯತೆಯೇ ಬಹುಶಃ ಮುಂದಿನ ಇನ್ನಷ್ಟು ಸವಾಲುಗಳನ್ನು ಎದುರಿಸಲಿಕ್ಕೆ, ಇನ್ನಷ್ಟು ಹೊಸ ಹೊಸ ಸಾಹಸಗಳನ್ನು ಮಾಡಲಿಕ್ಕೆ ಪ್ರೇರಣೆ ಆಗತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ನಾವು ವಿಶ್ವವಾಣಿಯನ್ನು ಆರಂಭ ಮಾಡಿದ್ವಿ. ಪತ್ರಿಕೆಯನ್ನು ನಡೆಸಿದ್ದೇ ಬಹಳ ಕಷ್ಟ ಅಂತ. ನಾವು ಇಲ್ಲಿ ತನಕ ನಡೆಸ್ಕೊಂಡು ಬಂದಿದ್ದು ಭಾಳ ದೊಡ್ಡ ಒಂದು ಸಾಹಸ ಅಂತಲೇ ಹೇಳಬೇಕು. ನನ್ನ ಮುಂದೆ ಎರಡು ಆಯ್ಕೆಗಳಿದ್ದು, ಒಂದು ಪತ್ರಿಕೆಯನ್ನು ನಡೆಸ್ಕೊಂಡು ಹೋಗುವಂಥದ್ದು, ಇನ್ನೊಂದು ಮುಚ್ಚುವಂಥದ್ದು. ಮುಚ್ಚಿದ್ರೆ ಬಹುಶಃ ಹೆಚ್ಚು ಅದು ಸುಲಭ ಆಗಿತ್ತು ಅಂತ. ಆದರೆ ಛಲಕ್ಕೆ ಬಿದ್ದು ಪತ್ರಿಕೆಯನ್ನು ನಾವು ಮುನ್ನಡೆಸ್ಕೊಂಡು ಹೋದ್ವಿ. ಇವತ್ತು ವಿಶ್ವವಾಣಿ ತನ್ನ ಕಾಲ ಮೇಲೆ ತಾನು ನಿಂತುಕೊಂಡಿದೆ. ಕನ್ನಡದ ಎಲ್ಲ ಪತ್ರಿಕೆಗಳು ಕೂಡ, ನಾನು ಬಹಳ ಹೆಮ್ಮೆಯಿಂದ ಅಭಿಮಾನದಿಂದ ಹೇಳ್ತೇನೆ, ಕನ್ನಡದ ಎಲ್ಲ ಪತ್ರಿಕೆಗಳು ಕೂಡ ಉದ್ಯಮಿಗಳ ಕೈಯಲ್ಲಿದೆ ಅಥವಾ ಹಣವಂತರ ಕೈಯಲ್ಲಿದೆ. ನೀವು ಯಾವುದೇ ಪತ್ರಿಕೆಯನ್ನು ತಗೊಳ್ಳಿ, ಕೆಲವು ಪತ್ರಿಕೆಗಳು ಟ್ರಸ್ಟ್ ಪತ್ರಿಕೆಯನ್ನು ನಡೆಸ್ತಾ ಇದೆ. ಆದರೆ ರಾಜ್ಯ ಮಟ್ಟದ ಒಂದು ಪತ್ರಿಕೆಯನ್ನು ಒಬ್ಬ ಪತ್ರಕರ್ತನಾಗಿ ನಡೆಸ್ತಾ ಇರುವಂಥದ್ದು ನಾನು ಒಬ್ಬನೇನೆ ಅಂತ. ನನ್ನ ಹಿಂದೆ ಯಾವುದೇ ಹಣವಂತರೂ ಇಲ್ಲ, ಉದ್ಯಮಿಗಳೂ ಇಲ್ಲ. ನಾನು ಅಂಬಾನಿ ಅಥವಾ ಅದಾನಿಯವರ ಸಂಬಂಧಿಕನೂ ಅಲ್ಲ. ಒಬ್ಬ ಪತ್ರಕರ್ತನಾಗಿ ಪತ್ರಿಕೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇನೆ. ಬಹುಶಃ ಬೇರೆ ಯಾವ ಪತ್ರಿಕೆಯವರು ಕೂಡ ನಿಮಗೆ ಆ ತಿಂಗಳದ ಸ್ಯಾಲ್ರಿಯನ್ನು ಅದೇ ತಿಂಗಳ ಕೊಡುವಂಥ ಸಂಪ್ರದಾಯ ಇಲ್ಲ ಅಂತ. ಅಂದರೆ ಸಾಮಾನ್ಯವಾಗಿ 5ನೇ ತಾರೀಕಿಗೆ, 8ನೇ ತಾರೀಕಿಗೆ, 10ನೇ ತಾರೀಕಿಗೆ ಕೊಟ್ಟರೆ ನಾವು 30ನೇ ತಾರೀಕಿಗೆ ಅಥವಾ 31ನೇ ತಾರೀಕಿಗೆ ನಮ್ಮ ಸ್ಯಾಲ್ರಿಯನ್ನು ಕೊಡ್ತೇವೆ. ನಮ್ಮ ಪತ್ರಿಕೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಉದ್ಯೋಗಿಗಳಿಗೂ ಕೂಡ ಮಧ್ಯಾಹ್ನದ ಊಟ, ಸಾಯಂಕಾಲದ ಸ್ನ್ಯಾಕ್ಸು ಮತ್ತು ರಾತ್ರಿಯ ಊಟವನ್ನು ಉಚಿತವಾಗಿ ಕೊಡ್ತೇವೆ. ಎಲ್ಲ
ಎಲ್ಲ ಸಿಬ್ಬಂದಿಗೂ ಕೂಡ ನಾವು ಪ್ರತಿ ವರ್ಷವೂ ಕೂಡ ಬೋನಸನ್ನು ಕೊಡ್ತಾ ಇದ್ದೇವೆ. ನನ್ನ ಜೊತೆಗೆ ಇವತ್ತು ಕೇವಲ ವಿಶ್ವವಾಣಿಯಿಂದ ಆರಂಭ ಆದಂಥ ಒಂದು ಪತ್ರಿಕೆ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಹೆಮ್ಮರವಾಗಿ ಬೆಳೆದಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಅಭಿಮಾನ ಇದೆ. ವಿಶ್ವವಾಣಿ ಜೊತೆಗೆ ವಿಶ್ವವಾಣಿ ವಿಶ್ವವಾಣಿ ಟಿ ವಿಯಲ್ಲೇ ಮತ್ತು 4 ಬೇರೆ ಬೇರೆ ಚಾನಲ್ಗಳು, ಜೊತೆಗೆ ವಿಶ್ವವಾಣಿ ವಿದ್ಯಾಪೀಠ, ವಿಶ್ವವಾಣಿ ಮಾಧ್ಯಮ ವಿದ್ಯಾಪೀಠ, ವಿಶ್ವವಾಣಿ ಕ್ಲಬ್ ಹೌಸು, ನಂತರ ಲೋಕಧ್ವನಿ, ಅದು ಜಿಲ್ಲಾ ಮಟ್ಟದ ಪ್ರಾದೇಶಿಕ ಪತ್ರಿಕೆ. ಆ ಪತ್ರಿಕೆಯ ಇನ್ನೊಬ್ಬ ಟ್ರಸ್ಟಿ ನಮ್ಮ ಸಹೋದರಿ ಸವಿತಾ ಭಟ್ ಅವರು ಕೂಡ ಇಲ್ಲೇ ಇದ್ದಾರೆ, ಉಮೇಶ್ ಭಟ್ ಅವರ ಧರ್ಮಪತ್ನಿ. ಅದಾದ ನಂತರ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ಅನ್ನುವಂಥ ಒಂದು ಕಾರ್ಯಕ್ರಮದ ಮೂಲಕ ನಾವು ಕಳೆದ 1.5 ವರ್ಷದಲ್ಲಿ 10 ದೇಶಗಳಲ್ಲಿ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ಈಗ ಪ್ರವಾಸಿ ಪ್ರಪಂಚ ಕನ್ನಡದಲ್ಲಿ ಒಂದೇ ಅಲ್ಲ, ಇಡೀ ಭಾರತದಲ್ಲೇ ಪ್ರವಾಸೋದ್ಯಮ ಮತ್ತು ಆತಿಥ್ಯ ಕ್ಷೇತ್ರಕ್ಕೆ ಮೀಸಲಾದಂಥ ಒಂದು ಪತ್ರಿಕೆ ಅಂತ. ಇದು ಏನು ಟ್ರಾವೆಲ್ ಮ್ಯಾಗ್ಝಿನ್ಗಳಿದೆ, ಆದರೆ ಬ್ರಾಡ್ಶೀಟ್ನಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಕೊಡ್ತಾ ಇರುವಂಥ ಪತ್ರಿಕೆ ಇನ್ನೊಂದು ಇಲ್ಲವೇ ಇಲ್ಲ. ಆ ರೀತಿಯಾದಂಥ ಒಂದು ಪತ್ರಿಕೆ, ಜೊತೆಯಲ್ಲಿ ವೆಬ್ಸೈಟ್, ಜೊತೆಯಲ್ಲಿ ಡಿಜಿಟಲ್ ಚಾನಲ್ ಮತ್ತು ಸೋಷಿಯಲ್ ಮೀಡಿಯಾ, ಇದೆಲ್ಲವನ್ನೂ ಕೂಡ ಇರುವಂತಹ ಒಂದು ಸಾಹಸವನ್ನು ಮಾಡಿದ್ದೇವೆ. ಹೀಗಾಗಿ ವಿಶ್ವವಾಣಿಯ ಆಲದ ಮರದ ಕೊಂಬೆಗಳು ಮತ್ತು ರೆಂಬೆಗಳು ಜಾಸ್ತಿಯಾಗಿದೆ. ಸುಮಾರು 9 ಬೇರೆ ಬೇರೆ ಸಂಸ್ಥೆಗಳನ್ನು ನಾವು ಇವತ್ತು ಕಟ್ಟಿ ಸುಮಾರು 211 ಜನ ಪತ್ರಕರ್ತರು ನನ್ನ ಜೊತೆಗೆ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅಂತ. ನನಗೆ ಇಲ್ಲಿ ನಾನು ಎಲ್ಲರ ಹೆಸರುಗಳನ್ನು ಕೂಡ ಹೇಳ್ಬೋದು. ನನಗೆ ಷಡಕ್ಷರಿಯವರು, ಶ್ರೀನಿವಾಸ್ ಅವರು, ರಾಜ್ಕುಮಾರ್ ಅವರು, ನಾನು ಹೀಗೆ ಇಲ್ಲಿ ಅನೇಕ ಜನ ನಾನು ಪತ್ರಿಕೆಯನ್ನು ಕಟ್ಟುವಂಥ ಒಂದು ಸಂದರ್ಭದಲ್ಲಿ ನನಗೆ ಹೆಲ್ಪ್ ಮಾಡಿದಂತಹ, ಸಹಾಯ ಮಾಡಿದಂಥ ಭಾಳ ದೊಡ್ಡ ಒಂದು ಸಮೂಹ ಇದೆ ಇಲ್ಲಿ. ಅವರೆಲ್ಲರನ್ನೂ ಕೂಡ ನಾನು ಇಲ್ಲಿ ಸ್ಮರಿಸ್ಕೊಳ್ತಾ ಅವರ ಸಹಾಯವನ್ನು ನಾಗೇಂದ್ರ ಅವರು ಕೂಡ ದಯವಿಟ್ಟು ಎದ್ದು ನಿಂತ್ಕೊಳ್ಬೇಕು. ನಾಗೇಂದ್ರ ಅವರು, ಮೋಹನ್ ಅವರು ಕೂಡ ಎದ್ದು ನಿಂತ್ಕೊಳ್ಬೇಕು. ಎಸ್, ಇವರೆಲ್ಲರೂ ಕೂಡ ನಮ್ಮ ಜೊತೆಗೆ ಹೆಜ್ಜೆ ಹಾಕದಂಥವರು. ಅವರೆಲ್ಲರ ಒಂದು ದೊಡ್ಡ ಯೋಗದಾನದಿಂದ ಇವತ್ತು ವಿಶ್ವವಾಣಿ ಪತ್ರಿಕೆ ಹೆಮ್ಮರವಾಗಿ ಬೆಳೆದಿದೆ. ನಿಮ್ಮೆಲ್ಲರ ಆಶೀರ್ವಾದವನ್ನು ನಾನು ಮತ್ತೊಮ್ಮೆ ಬಯಸ್ತಾ, ಬಹುಶಃ ಇನ್ನು 2 ತಿಂಗಳಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದು ಯಾವುದು ಏನು ಹೇಳುವಂಥದ್ದನ್ನು ನಿಮಗೆ ಸದ್ಯದಲ್ಲೇ ನಾನು ತಿಳಿಸ್ತೇನೆ. ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನಮ್ಮ ಜೊತೆಗೆ ಊಟವನ್ನು ಮಾಡಿ ತಾವು ಮನೆಗೆ ತೆರಳಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಳ್ತಾ, ನಿಮ್ಮೆಲ್ಲರಿಗೆ ವಂದಿಸ್ತಾ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.